ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢ ಯತೀಶ್ವರಂ. ಸಿದ್ಧಾರೂಢ ಯತೀಶ್ವರಂ. ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳನ್ನು, ಸದ್ಗುರು ಸಿದ್ಧಾರೂಢರನ್ನು ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಸುಕ್ಷೇತ್ರ ಐತಿಹಾಸಿಕ ನಗರ ವಿಜಯಪುರದ ಜ್ಞಾನ ಯೋಗಾಶ್ರಮದ ಸಂಸ್ಥಾಪಕರು, ಬ್ರಹ್ಮಲೀನರು ಆಗಿರುವಂಥ ಪರಮ ಪೂಜ್ಯ ಲಿಂಗೈಕ್ಯ ಮಲ್ಲಿಕಾರ್ಜುನ ಅಪ್ಪಂಗಳವರ ಕರ್ತೃಗದ್ದಿಗೆಗೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಆಶ್ರಮವನ್ನು ಬಹುಸುಂದರವಾಗಿ ನಿರ್ವಹಣೆ ಮಾಡಿಕೊಂಡು ಬಂದು ಸಂಚಾರಿಯ ಸಂತರೆಂದೇ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂಥ ನಡೆದಾಡುವ ವಿಶ್ವವಿದ್ಯಾಲಯದಂತೆ ಸಂಚರಿಸಿ ಮಲ್ಲಿಕಾರ್ಜುನ ಅಪ್ಪಂಗಳವರ ಕರಕಮಲ ಸಂಜಾತರಾಗಿ ಜ್ಞಾನಯೋಗಿಗಳಾಗಿ ಸದ್ಗುರುಗಳ ಕೃಪೆಗೆ ಪಾತ್ರರಾಗಿ ತಮ್ಮ ಜೀವನವನ್ನು ಸದೈವ ಭಕ್ತರಿಗೋಸ್ಕರವಾಗಿ ಮುಡುಪಾಗಿಟ್ಟು ನಮ್ಮ ನಿಮ್ಮೆಲ್ಲರನ್ನು ತಮ್ಮ ದರ್ಶನ ಪ್ರವಚನ ಆಶೀರ್ವಚನಗಳಿಂದ ಪುನೀತರನ್ನಾಗಿ ಮಾಡಿ ಅನಂತ ಮುಮುಕ್ಷು ಸಾಧು ಸಂತರನ್ನು ನಿರ್ಮಾಣ ಮಾಡಿ ಅಬಾಲವೃದ್ಧರಿಗೂ ತಮ್ಮ ಪ್ರವಚನ ಸುಧೆಯಿಂದ ಧನ್ಯರನ್ನಾಗಿ ಮಾಡಿ ಬ್ರಹ್ಮಲೀನರಾಗಿರ್ತಕ್ಕಂಥ ಆರಾಧ್ಯ ಸದ್ಗುರುದೇವರಾದ ಸಿದ್ದೇಶ್ವರಪ್ಪಂಗಳವರ ಶ್ರೀಚರಣಗಳಲ್ಲಿ ಅನಂತಾನಂತ ಭಕ್ತಿ ಪುರಸ್ಸರ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ವರ್ತಮಾನದ ಆಶ್ರಮದ ರೂವಾರಿಗಳು, ಸಾಧು ಪ್ರೇಮಿಗಳು, ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಗಳು ಆದ ಆತ್ಮೀಯ ಪರಮಪೂಜ್ಯ ಸದ್ಗುರು ಬಸವಲಿಂಗಪ್ಪಂಗಳವರ ಅಡಿದಾವರಲ್ಲಿ ಕೂಡ ಅನಂತ ನಮನಗಳನ್ನು ಸಮರ್ಪಣೆ ಮಾಡಿ ಪವಿತ್ರ ಶ್ರಾವಣ ಮಾಸದಲ್ಲಿ ಶ್ರೀ ಗುರು ವಚನದಿಂದ ಅದಕ್ಕೆ ಸುದೆಯುಂಟೆ ಅನ್ನುವ ಹಾಗೆ ಸದ್ಗುರುಗಳ ಮುಖದಿಂದ ಬರುವಂಥ ಅಮೃತ ಸಮಾನವಾಗಿರುವ ನುಡಿಗಳನ್ನು ಕೇಳಿ ಶ್ರವಣ ಮಾಡಿ ಮನದ ಮೈಲಿಗೆಯನ್ನು ಕಳೆದುಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂಬ ಸದುದ್ದೇಶದಿಂದ ಬಂದು ಸತ್ಸಂಗದಲ್ಲಿ ಸಮ್ಮಿಲಿತರಾದ ಎಲ್ಲ ಶರಣ ಶರಣೀಯರೇ, ನಿಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಮಿಟಿಯವರೆಲ್ಲರೂ ಕೂಡಿಕೊಂಡು ಬಸವಲಿಂಗಪ್ಪಂಗಳವರ ಸನ್ನಿಧಾನದಲ್ಲಿ ಮಾನವ ಜೀವನ ಕಲ್ಯಾಣ ಮಾಡತಕ್ಕಂಥ ಮಹಾತ್ಮರಿಂದ ಸುಳ್ಳು ನುಡಿಗಳನ್ನು ತಿಳಿಸಿ ಜಗತ್ ಕಲ್ಯಾಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಹಾಗೆ ಈ ವರ್ಷವೂ ಕೂಡ ಶ್ರಾವಣ ಮಾಸದಲ್ಲಿ
ಪ್ರತಿನಿತ್ಯ ಒಬ್ಬೊಬ್ಬ ಮಹಾತ್ಮರನ್ನು, ಶಿವಯೋಗಿಗಳನ್ನು, ಸತ್ಪುರುಷರನ್ನು ಕರೆಸಿ ಅವರ ಮುಖಾಂತರವಾಗಿ ನಿಮ್ಮೆಲ್ಲರಿಗೆ ಅಧ್ಯಾತ್ಮದ ನುಡಿಗಳನ್ನು, ನುಡಿ ನೈವೇದ್ಯವನ್ನು ಮಾಡಿಸುತ್ತಿರುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಕೂಡ ಆಮಂತ್ರಿಸಿದ್ದಕ್ಕಾಗಿ ಪ್ರಪ್ರಥಮವಾಗಿ ಪರಮಪೂಜ್ಯರಾದ ಸದ್ಗುರು ಬಸವಲಿಂಗ ಮಹಾಸ್ವಾಮೀಜಿಯವರಲ್ಲಿ ಅನಂತ ಧನ್ಯವಾದಗಳನ್ನು, ಪ್ರಣಾಮಗಳನ್ನು ಸಲ್ಲಿಸಿ, ಸಮಿತಿಯವರು ಕೂಡ ಧನ್ಯವಾದಗಳನ್ನು ಹೇಳಿ, ಇವತ್ತು ನಾವೆಲ್ಲರೂ ಒಂದು ವಿಷಯವನ್ನು ಚಿಂತನೆ ಮಾಡ್ತಾ ಇದ್ದೀವಿ. ಅದು ಯಾವುದು ಅಂತ ಕೇಳಿದ್ರೆ, ನಾವೆಲ್ಲ 12ನೇ ಶತಮಾನದ ಶರಣೀಯರ ಆ ಅನುಭವ ಮಂಟಪದಲ್ಲಿ ನಡೆಯತಕ್ಕಂಥ 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಆ ಒಂದು ವಚನ ಕ್ರಾಂತಿಯನ್ನು, ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಿದಾಗ ಬಸವಣ್ಣನವರ ಒಂದು ನೇತೃತ್ವದಲ್ಲಿ ಯಾವ ರೀತಿಯಾಗಿ ಅಲ್ಲಮ ಪ್ರಭುಗಳು ಅನುಭವ ಮಂಟಪದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಎಲ್ಲ ಶರಣರು ತಮ್ಮದೇ ಆಗಿರ್ತಕ್ಕಂಥ ಅನುಭವಗಳನ್ನು ಹಂಚಿಕೊಂಡು ಇಡೀ ವಿಶ್ವಕ್ಕನೇ ಸಮಾನತೆಯ ಶಾಂತಿಯನ್ನು ನೀಡಿ ಹೋಗಿರ್ತಕ್ಕಂಥ ಕಾಲ ಯಾವುದಾದ್ರಿದ್ರೆ ಅದು 12ನೇ ಶತಮಾನ. ಮತ್ತು ಆ 12ನೇ ಶತಮಾನದ ಅನುಭವ ಮಂಟಪ ಅದು ಎಲ್ಲಿ ತೋರ್ತಾ ಇದೆ ಅಂತ ಕೇಳಿದ್ರೆ, ಅದು ವಿಜಯಪುರ ಜಿಲ್ಲೆಯ ಜ್ಞಾನ ಯೋಗಾಶ್ರಮದಲ್ಲಿ ಸಿದ್ದೇಶ್ವರಪ್ಪಂಗಳವರು ನಿಮ್ಮೆಲ್ಲರಿಗೆ ಅನುಗ್ರಹಿಸಿದ್ದಾರೆ. ತಾವೆಲ್ಲ 5ನೇ ತಾರೀಕಿನಿಂದ ಅನೇಕ ಮಹಾತ್ಮರ ಮುಖದಿಂದ ಒಂದೊಂದು ವಿಷಯವನ್ನು ತಾವೆಲ್ಲ ಶ್ರವಣ ಮಾಡ್ತಾ ಇದ್ದೀರಿ. ಇವತ್ತು ಆ 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಶರಣ ಸಾಹಿತ್ಯವನ್ನು ನೋಡಿದಾಗ ಪುರುಷರ ವರ್ಗದಲ್ಲಿ ಮಹಾನ್ ಮೇಧಾವಿ ವೈರಾಗ್ಯಗಳು ಯಾರಾದರೂ ಕಂಡು ಬಂದರೆ ಅವರು ಅಲ್ಲಮ ಪ್ರಭು ಅಂತ ಕರಿತೀವಿ. ಇನ್ನು ಸ್ತ್ರೀ ಸಂಕುಲದಲ್ಲಿ ಶರಣೆಯರ ಒಂದು ಇತಿಹಾಸದಲ್ಲಿ ನೋಡಬೇಕಾಗಿತ್ತು ಅಂದ್ರೆ ಯಾರು ಅಂದ್ರೆ ಅಕ್ಕ ಮಹಾದೇವಿ. ಆ ಅಕ್ಕ ಮಹಾದೇವಿ ಕೇವಲ ಒಬ್ಬ ಸಾಮಾನ್ಯ ಸ್ತ್ರೀ ಅಲ್ಲ, ಆಕೆ ವೀರ ವೈರಾಗಿಣಿ, ಕವಿತ್ರಿ ಹಾಗೂ ವಚನಕಾರ್ತಿ, ಅನುಭಾವಿಯಾಗಿರ್ತಕ್ಕಂಥ ಅಕ್ಕ ಮಹಾದೇವಿಯ ಸುಂದರವಾಗಿರ್ತಕ್ಕಂಥ ಒಂದು ವಚನ ಭಾಳಷ್ಟು ನಿಮ್ಮೆಲ್ಲರಿಗೆ ಒಂದು ಮಾರ್ಗದರ್ಶನ ಮಾಡುವಂಥದ್ದು, ದಾರಿ ದೀಪವಾಗುವಂಥ ವಚನದ ಆ ವಚನ ಈಗಾಗಲೇ ಸಭೆಯನ್ನು ಸಂಚಾಲನ ಮಾಡುತ್ತಿರುವಂಥ ನಮ್ಮ ಮಾತೋಶ್ರೀ ಹಿರೇಮಠವರು ಈಗಾಗಲೇ ನಿಮಗೆ ತಿಳಿಸಿದ್ದಾರೆ. ಅದು ವಚನ ಯಾವುದು ಅಂತ ಕೇಳಿದರೆ, ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ, ಧನವಿದ್ದು ಫಲವೇನು ದಾನವಿಲ್ಲದನ್ನಕ್ಕ, ಅಲಗಿದ್ದು ಫಲವೇನು ಮೊನೆಯಿಲ್ಲದನ್ನಕ್ಕ, ನಾನಿದ್ದು ಫಲವೇನು ಚನ್ನಮಲ್ಲಿಕಾರ್ಜುನ ನಿಮ್ಮ ಜ್ಞಾನವಿಲ್ಲದನ್ನಕ್ಕ. ಈ ಒಂದು ವಚನಗಳಲ್ಲಿ ಅಕ್ಕ ಮಹಾದೇವಿ ಬಹಳಷ್ಟು ಮಾರ್ಮಿಕವಾಗಿ ನಿಮ್ಮೆಲ್ಲರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಅಕ್ಕ ಮಹಾದೇವಿಯ ಬಗ್ಗೆ ಪರಿಚಯ ಅದ. ಅಕ್ಕ ಮಹಾದೇವಿ ಅವಳ ಜೀವನ ಚರಿತ್ರೆಯನ್ನು ನೋಡಿದಾಗ ಬಹುಶಃ ನಿಮ್ಮೆಲ್ಲರಿಗೂ ಅನುಭವಕ್ಕೆ ಬಂದಿದೆ. ನರರಂತೆ ಬರರು ನರರಂತೆ ಇರರು, ನರರಂತೆ ಹೋಹರು ನೋಡ ನಮ್ಮ ಶರಣರು. ನರರಂತೆ ಬರರು ನರರಂತೆ ಇರರು, ನರರಂತೆ ಹೋವರು ನೋಡ.
ಜ್ಞಾನದಂತೆ ಬಪ್ಪರು ಬಹುಸುಂದರವಾಗಿ ವರ್ಣನೆ ಮಾಡ್ತಾರಲ್ಲಿ. ಮತ್ತು ಹೇಗೆ ಬರ್ತಾರ ಅಂತ ಕೇಳಿದ್ರೆ, ಆ ಮಹಾತ್ಮರು ಶರಣರು ಜ್ಞಾನದಂತೆ ಬಪ್ಪರು ಮುಕ್ತಿಯಂತೆ ಹೋವರು ನೋಡ. ಅವರು ನಿಮ್ಮೆಲ್ಲರಿಗೆ ಅನುಗ್ರಹಿಸೋದಕ್ಕೋಸ್ಕರವಾಗಿಯೇ ಜ್ಞಾನದ ಭಂಡಾರವನ್ನು ಹೊತ್ತುಕೊಂಡು ಬಂದು ನಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡಿ ಅವರು ಮುಕ್ತರಾಗಿ ಹೋಗ್ತಾ ಇದ್ದಾರೆ. ಅಂಥ ಅವರ ಶರಣರ ಸಾಲಿನಲ್ಲಿ ಅಕ್ಕ ಮಹಾದೇವಿ ಕೂಡ ಒಬ್ಬರಿದ್ದಾರೆ. ಆ ಅಕ್ಕ ಮಹಾದೇವಿ ಯಾವ ಉಡುತಡಿ ಅನ್ನತಕ್ಕಂಥ ಗ್ರಾಮದಲ್ಲಿ ದಂಪತಿಗಳಾಗಿರ್ತಕ್ಕಂಥ ಶಿವನ ಆರಾಧಕರಾಗಿರ್ತಕ್ಕಂಥ ನಿರ್ಮಲ ಶೆಟ್ಟಿ ಹಾಗೂ ಸುಮಿತ್ರ, ಕೆಲವರು ಸುಮತಿ ಅಂತ ಕರೀತಾರೆ, ಇನ್ನು ಕೆಲವರು ಸುಮಿತ್ರ ಅಂತ ಕರೀತಾರೆ. ತಂದೆ ತಾಯಿಗಳು ಯಾರು? ತಂದೆ ನಿರ್ಮಲ ಶೆಟ್ಟಿ, ತಾಯಿ ಸುಮಿತ್ರನ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಯಾವ ಜ್ಞಾನ ವೈರಾಗ್ಯ ಶಿಖಾಮಣಿಯೇ ಅಕ್ಕ ಮಹಾದೇವಿ. ಆ ಅಕ್ಕ ಮಹಾದೇವಿ ಹುಟ್ಟಿದ ನಂತರ ಬೆಳೀತಾ ಬೆಳೀತಾ ಯಾವಾಗ 10-18 ವರ್ಷದ ವಯಸ್ಸಿನ ಹುಡುಗಿಯಾಗಿದ್ದಳು, ಆ ಒಂದು ಸಂದರ್ಭದಲ್ಲಿ ಒಂದು ಘಟನೆ ಆಗ್ತದೆ. ಏನು ಘಟನೆ ಆಗ್ತದೆ ಅಂತ ಕೇಳಿದ್ರೆ, ಆವಾಗ ಆ ರಾಜ್ಯದಲ್ಲಿ ರಾಜನ ಒಂದು ರಥೋತ್ಸವ ಇರ್ತದೆ. ಆ ರಥೋತ್ಸವದಲ್ಲಿ ರಾಜ ಮೆರವಣಿಗೆಯಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಆ ಉತ್ಸವವನ್ನು, ಮೆರವಣಿಗೆಯನ್ನು ನೋಡುವುದಕ್ಕೋಸ್ಕರವಾಗಿ ನೂರಾರು ಜನ ರಸ್ತೆಯ ಬದಿಯಲ್ಲಿ ನಿಂತು ನೋಡ್ತಾ ಇರ್ತಾರೆ. ರಾಜರ ಮೆರವಣಿಗೆ ಅಂದರೆ ಭಾಳಷ್ಟು ಆಗಿನ ಕಾಲದಲ್ಲಿ ರಾಜ ಪ್ರತ್ಯಕ್ಷ ದೇವತ. ರಾಜ ಅಂದರೆ ಅವಾಗ ಪ್ರತ್ಯಕ್ಷ ದೇವತ. ಎಲ್ಲ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪಾಲನೆ ಮಾಡ್ತಕ್ಕಂಥ ರಾಜರು. ಅಂದರೆ ರಾಜರು ಬರ್ತಾರಂತ ಕೇಳಿದ ಕೂಡಲೇ ಎಲ್ಲ ಜನರು ಅವರ ದರ್ಶನಕ್ಕೆ ಅವರಿಗೆ ಕಪ್ಪು ಕಾಣಿಕೆಯನ್ನು ಕೊಟ್ಟು ಸತ್ಕಾರ ಮಾಡ್ಲಿಕ್ಕೆ ಭಾಳಷ್ಟು ಜನ ಉತ್ಸವದಲ್ಲಿ ಬರ್ತಾಯಿದ್ರು, ಉತ್ಸವ ನೋಡ್ಲಿಕ್ಕೆ ಬರ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಯಾವ ನಿರ್ಮಲ ಶೆಟ್ಟಿ ಹಾಗೂ ತಾಯಿ ಸುಮಿತ್ರ ತಮ್ಮ ಬಂಧು ಬಳಗದೊಂದಿಗೆ ಅವರು ಕೂಡ ತಮ್ಮ ಮನೆ ಮುಂದೆ ನಿಂತು ಉತ್ಸವವನ್ನು ನೋಡ್ತಾ ಇದ್ರು. ಆ ಯಾವ ಮಗಳು ಕೂಡ ಮಹಾದೇವಿ ಕೂಡ ಆಕೆಯನ್ನು ನೋಡ್ಲಿಕ್ಕೆ ಬಂದಿದ್ದಳು. ಏನಾಯಿತು ಅಂತ ಕೇಳಿದ್ರೆ, ಪಾಪಿಯ ಕಣ್ಣಿಗೆ ರೂಪುಳ್ಳ ವಸ್ತು ತೋರಬಾರದಯ್ಯ. ದಾಸರು ಹಾಡಿದಾರ, ಪಾಪಿಯ ಕಣ್ಣಿಗೆ ರೂಪುಳ್ಳ ವಸ್ತು ತೋರಬಾರದು ಅಂತ. ಆದರೆ ಯಾವ ಬಹುಸುಂದರವಾಗಿರ್ತಕ್ಕಂಥ ಮುಗ್ಧವಾಗಿರ್ತಕ್ಕಂಥ ಅಕ್ಕ ಮಹಾದೇವಿ ಹುಡುಗಿಯನ್ನು ನಿಂತಿದ್ದಳು. ಆ ಕೌಶಿಕ ರಾಜನ ಏನು ರಥೋತ್ಸವ ಹೋಗುವ ಸಂದರ್ಭದಲ್ಲಿ ಆ ರಾಜನ ದೃಷ್ಟಿ ಆ ಅಕ್ಕ ಮಹಾದೇವಿ ಮೇಲೆ ಬೀಳುತ್ತದೆ. ಯಾವಾಗ ಉತ್ಸವ ಮುಗಿತು, ಅರಮನೆಗೆ ಹೋದ ತಕ್ಷಣವೇ ಸೈನಿಕರನ್ನು ಕಳಿಸಿ ಆ ಹುಡುಗಿ ಯಾರ್ದು, ಯಾರ ಮಗಳು, ಅವಳನ್ನು ಅರಮನೆಗೆ ಕರೆದುಕೊಂಡು ಬರಬೇಕು, ಅವಳನ್ನು ನಾನು ಮದುವೆ ಆಗಬೇಕಾಗ್ಯದ ಅಂತ ರಾಜಾಜ್ಞೆಯನ್ನು ಮಾಡ್ತಾನೆ. ಯಾವಾಗ ಈ ಫರ್ಮಾನ್ ಆಜ್ಞೆ ಹೊತ್ತುಕೊಂಡು ಸೈನಿಕರು ಸೇವಕರು ಹೋಗ್ತಾರೆ, ನಿರ್ಮಲ ಶೆಟ್ಟಿ ತಾಯಿ ಸುಮಿತ್ರ ಈ ಸುದ್ದಿಯನ್ನು ಕೇಳಿ ಸಿಡಿಲು ಬಡದಂಗೆ ಆಗ್ತದೆ, ಭಾಳಷ್ಟು ದುಃಖ ಆಗ್ತದೆ. ಆದರೂ ಕೂಡ ಆ ರಾಜಾಜ್ಞೆಯಿಂದ ಯಾರ್ದು ಏನು ನಡೆಯೋದಿಲ್ಲ, ರಾಜಾಜ್ಞೆಯನ್ನು ಪಾಲನೆ ಮಾಡಲೇಬೇಕಾಗ್ತದೆ. ಆದ್ದರಿಂದ ಆ ರಾಜಾಜ್ಞೆಯನ್ನು ಮನ್ನಿಸಿ ಏನು ಮಾಡ್ತಾರಂತ ತಮ್ಮ ಮಗಳನ್ನು ಕೊಟ್ಟು ಬಿಡ್ತಾರೆ. ಹೀಗಿರುವಾಗ ಆ ಬಾಲಕಿ ಮಹಾದೇವಿ ವಲ್ಲಂದರೂ ಕೂಡ ತಂದೆ ತಾಯಿಗಳ ಒತ್ತಾಯ, ರಾಜನ ಆಜ್ಞೆಯ ಮೇರೆಗೆ ಅರಮನೆಗೆ ಹೋಗ್ತಾಳೆ. ಕೌಶಿಕ ರಾಜ ಮದುವೆ ಆಗಬೇಕು ಅಂತ ಬಯಸ್ತಾನೆ. ನಾನು ಮದುವೆ ಆಗಂಗಿಲ್ಲ, ನಾನು ಮದುವೆ ನಿನ್ನ ಜೊತೆಗೆ ಆಗಬೇಕಾಗಿತ್ತು ಅಂದ್ರೆ ನನ್ನ ಕಂಡೀಷನ್ಗಳಿಗೆ ನೀನು ಒಪ್ಪಬೇಕಾಗ್ತದೆ, ಆವಾಗ
ನಾನು ಕೊನೆಗೆ ನಿನಗೆ ಮದುವೆ ಆಗ್ತೀನಿ ಅಂದಾಗ ಯಾಕಾಗಲ್ದು ಅಂತ ಒಪ್ಪಿಗೆ ಕೊಡ್ತಾನೆ. ನಾನು ಅನುಷ್ಠಾನ ಮಾಡಬೇಕು. ಅನುಷ್ಠಾನ ಮಾಡುವ ಸಂದರ್ಭದಲ್ಲಿ ನನಗೆ ಯಾವ ಅಡೆತಡೆ ಉಂಟು ಮಾಡಬಾರದು. ಒಂದು ವೇಳೆ ನನ್ನ ಅನುಷ್ಠಾನಕ್ಕೆ ನನ್ನ ತಪಸ್ಸಿಗೆ ಭಂಗ ಆಗಿದ್ದೆ ಆದರೆ ನಾನು ನಿನ್ನನ್ನು ತೊರೆದು ನಾನು ಹೊರಟು ಹೋಗ್ತೀನಿ ಅಂತ ಹೇಳಿದಾಗ ಯಾಕಾಗಲ್ದು ಅಂತ ಕೌಶಿಕ ರಾಜ ಒಪ್ಪಿಗೆ ಕೊಡ್ತಾನೆ. ಅಕ್ಕ ಮಹಾದೇವಿ ರೂಮಿನಲ್ಲಿ ತಪಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ, ಸಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಹೇ ಪರಮಾತ್ಮ, ನನ್ನನ್ನು ಈ ಬಂಧನದಿಂದ ನನ್ನನ್ನು ಬಿಡುಗಡೆ ಮಾಡಬೇಕು ಅಂತ ಸತತ ಭಗವತ್ ಚಿಂತನೆಯಲ್ಲಿರುವಾಗ ಏನಾಗ್ತದಂದ್ರೆ ಕೊನೆಗೆ ಆ ಕಾಮಾತುರಾಣಂ ನ ಭಯಂ ನ ಲಜ್ಜಾ. ರಾಜನಲ್ಲಿ ಯಾವಾಗ ಅಕ್ಕ ಮಹಾದೇವಿಯನ್ನು ಮದುವೆ ಆಗಬೇಕು, ಸಂಸಾರ ಸುಖವನ್ನು ಅನುಭವಿಸಬೇಕು ಅಂತ ಕಾತುರನಾಗಿರುವಾಗ ಆ ವಿಳಂಬ ಒಂದೊಂದು ನಿಮಿಷವೂ ಕೂಡ ಒಂದೊಂದು ದಿವಸ ಒಂದೊಂದು ವರ್ಷ ಅವನಿಗೆ ಕಾಣಲಿಕ್ಕೆ ಪ್ರಾರಂಭ ಆಗ್ತವ. ಹಾಕಿದ ಸಮಯ ಇನ್ನೂ ಇತ್ತು. ಅದರೊಳಗಾಗಿನೇ ಏನಾಯಿತು ಅಂತ ಕೇಳಿದ್ರೆ ಆ ಯಾವ ರಾಜ ಈಕೆಯನ್ನು ಹಾಗೆ ಬಿಡಬಾರ್ದು, ಒತ್ತಾಯಪೂರ್ವಕವಾಗಿ ಆದರೂ ಕೂಡ ನಾನು ಮದುವೆ ಆಗಬೇಕು ಅಂತ ನಿಯಮವನ್ನು ಮೀರಿ ಯಾವಾಗ ರೂಮನ್ನು ತೆರೆದು ಮದುವೆ ಆಗಬೇಕು ಅಂತ ಆ ತಾಯಿಯನ್ನು ಅಕ್ಕ ಮಹಾದೇವಿಯನ್ನು ಒತ್ತಾಯ ಮಾಡ್ತಾನೆ. ನೆನಪು ಮಾಡ್ತಾಳೆ ಅಕ್ಕ ಮಹಾದೇವಿ. ಏನು ಅಂತ ಕೇಳಿದ್ರೆ, ಹೇ ರಾಜ, ನಾನು ಹಾಕಿರ್ತಕ್ಕಂಥ ನಿಯಮಗಳನ್ನು ನೀನು ಮುರಿದು ಬಂದಿದಿ, ನಾನು ಇವತ್ತು ನಿನ್ನ ಮದುವೆ ಆಗೋದಿಲ್ಲ. ಹೀಗಿರುವಾಗ ಒತ್ತಾಯ ಮಾಡುವಾಗ ನಿನ್ನನ್ನು ನಾನು ಬಿಡೋದಿಲ್ಲ ಅಂತ ಕೌಶಿಕ ರಾಜ ಆ ಬಾಲಕಿಯ ಸೀರೆಯನ್ನು ಹಿಡಿದು ಎಳಿಲಿಕ್ಕೆ ಶುರು ಮಾಡ್ತಾನೆ. ಆ ಸಂದರ್ಭದಲ್ಲಿ ತಾಯಿ ಒಂದು ವಚನ ಹೇಳ್ತಾಳೆ, ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. ಎಮ್ಮೆಗೊಂದು ಚಿಂತೆಯಾದೊಡೆ ಸಮಗಾರಗೊಂದು ಚಿಂತೆಯಯ್ಯ. ಎಮ್ಮೆಗೊಂದು ಚಿಂತೆಯಾದೊಡೆ ಸಮಗಾರಗೊಂದು ಚಿಂತೆಯಯ್ಯ. ಧರ್ಮಿಗೊಂದು ಚಿಂತೆಯಾದೊಡೆ ಕರ್ಮಿಗೊಂದು ಚಿಂತೆ ಅಯ್ಯ. ಎನಗೆ ಒಂದು ಚಿಂತೆಯಾದೊಡೆ ನಿನಗೆ ನಿನ್ನ ಕಾಮದ ಚಿಂತೆ. ಎನಗೆ ಚನ್ನಮಲ್ಲಿಕಾರ್ಜುನ ಒಲಿವನೋ ಒಲಿಯನೋ ಎಂಬ ಚಿಂತೆಯಾದಡೆ ನಿನಗೆ ನಿನ್ನ ಕಾಮದ ಚಿಂತೆ. ಎಲೆ ಮುರುಳೆ ಶರಗ ಬಿಡು ಅಂತ ಆ ಅಕ್ಕ ಮಹಾದೇವಿ ಅವನನ್ನು ಒದ್ದು ಸೀರೆಯನ್ನು ಕಸ್ಕೊಂಡು ಹೋಗಬೇಕಂತಾಳೆ. ಅದರ ಸೀರೆ ಮಾತ್ರ ಆತನ ಕೈಯೋ ಉಳಿತದೆ. ಕೊನೆಗೆ ಆತ ಚನ್ನಮಲ್ಲಿಕಾರ್ಜುನ ನನಗೆ ಪತಿ ಅಂತ ಸ್ವೀಕಾರ ಮಾಡಿ ಹೊರಟು ಹೋಗಿಬಿಡ್ತಾಳೆ. ಕೇಶಾಂಬರವಾಗಿ ಉಳಿತಾಳೆ. ಕೇಶವೇ ಅಂಬರ, ಕೇಶಾಂಬರಧಾರಿ ಅಂತ ಕರಿತೀವಿ. ಅಕ್ಕ ಮಹಾದೇವಿಗೆ ಅಂಬರ ಅಂದ್ರೇನು? ಬಟ್ಟಿ. ಅಕ್ಕ ಮಹಾದೇವಿ ಬಟ್ಟಿ ಯಾವ್ರಿ? ಕೇಶ. ಕೇಶಕ್ಕಾರ್ಥ ಇದನ್ನು ಮಾಡ್ತಾರೆ. ಕಂಬಳಿಗೂ ಕೇಶಾಂಬರ ಅಂತೂ ಕರೆದಿದ್ದಾರೆ. ಆದರೆ ಅಲ್ಲಿ ಕೆಲವರು ಆ ಪರಮಾತ್ಮನ ಕೃಪೆಯಿಂದ ಹೇಗೆ ದ್ರೌಪದಿಗೆ ಶ್ರೀಕೃಷ್ಣ ಪರಮಾತ್ಮ ದುಶ್ಯಾಸನ ಸೀರೆ ಸೆಳೆಯುವಂಥ ಸಂದರ್ಭದಲ್ಲಿ ಅಕ್ಷಯ ಪೀತಾಂಬರವನ್ನು ಕೃಷ್ಣ ಪರಮಾತ್ಮ ಕರುಣಿಸಿದ್ದ, ಅದೇ ರೀತಿಯಾಗಿ ಮಲ್ಲಿಕಾರ್ಜುನನೇ ನನಗೆ ಪತಿ ಅಂತ ಸ್ವೀಕಾರ ಮಾಡಿರ್ತಕ್ಕಂಥ ಚನ್ನಮಲ್ಲಿಕಾರ್ಜುನನೇ ಆ ಕೇಶವನ್ನೇ ಅವಳ ಬಟ್ಟೆಯನ್ನಾಗಿ ಮಾಡಿ ಅವಳ ಮರ್ಯಾದೆಯನ್ನು ಮುಚ್ಚೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಯಾಕಂದ್ರೆ ಭಕ್ತಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯದ. ಆ ಭಕ್ತಿಯಿಂದ ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮನು ಕೂಡ ಸಗುಣ ಸಾಕಾರವಾಗಿ ಬಂದು ನಮ್ಮನ್ನು ರಕ್ಷಣೆ ಮಾಡುವುದರಲ್ಲಿ ಸಾಧ್ಯದ. ಅದಕ್ಕೋಸ್ಕರವಾಗಿ ಅಂಥ ಅಕ್ಕ ಮಹಾದೇವಿ ಆ ಕೌಶಿಕ ರಾಜನ ಒಂದು ಬಂಧನದಿಂದ ಬಿಡಿಸಿಕೊಂಡು ಸಂಚಾರ ಮಾಡ್ತಾ ಮಾಡ್ತಾ ಹೊರಟಿದ್ದಾಳೆ. ಕೊನೆಗೆ ಹೋಗ್ತಾ ಇರುವಂಥ ಸಂದರ್ಭದೊಳಗೆ ಎಷ್ಟೋ ಜನರು, ತಾಯಂದಿರು, ನೀನು ಎಲ್ಲಿಗೆ ಹೋಗ್ತಿದ್ದಿ, ಹಸಿವಾದರೆ ಏನು ಮಾಡ್ತಿದ್ದಿ, ಊಟ ಎಲ್ಲಿ ಮಾಡ್ತಿ, ನೀರಡಿಕೆ ಆದ್ರೆ ನೀರು ಎಲ್ಲಿ ಕುಡಿತಿ, ನೀನು ಎಲ್ಲಿ ಮಲಗ್ತಿ ಅಂತ ಅನೇಕ ತಾಯಂದಿರು ಗೆಳತಿಯರು ಕೇಳ್ತಾರೆ. ಆವಾಗ ಅಕ್ಕ ಮಹಾದೇವಿ ಅಂತಾಳೆ ಏನು ಅಂತ ಕೇಳಿದ್ರೆ, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತ್ರಷೆಯಾದೊಡೆ ಕೆರೆ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗಲುಂಟು, ಆತ್ಮಸಂಗಾತಕ್ಕೆ
ಚನ್ನಮಲ್ಲಿಕಾರ್ಜುನನುಂಟು. ಇದಕ್ಕೆ ವೈರಾಗ್ಯ ಅಂತ ಕರೀತಾರೆ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು. ಅಕ್ಕಮಹಾದೇವಿ ನಿನಗೆ ಹಸಿವೆ ಆಯಿತು ಅಂದ್ರೆ ನೀ ಎಲ್ಲಿ ಊಟ ಮಾಡ್ತೀಯ ಅಂತ ಗೆಳತಿಯರು ಕೇಳಿದಾಗ ಭಿಕ್ಷಾನ್ನಗಳುಂಟು. ತೃಷೆಯಾದೊಡೆ ನೀರಡಿಕೆ ಆದ್ರೆ ನೀರೆಲ್ಲಿ ಕುಡಿತಿ, ಕೆರೆ ಬಾವಿಗಳುಂಟು. ಅದೇ ಮಾತು ನಮಗೆ ಕೇಳಿದ್ರೆ ಒಂದು ವೇಳೆ ನಾವು ಮನೆ ಬಿಟ್ಟು ಹೊಂಟೆವು, ಬಿಟ್ಟಂತೂ ಹೋಗೋ ಕಂಪ್ನಿ ಅಲ್ಲ, ಬಿಡಿಸಿದ್ರು ಹೋಗಲಾರ ಕಂಪ್ನಿ. ನಾವು ಕುಂತು ಬೇಸರ ಆಗ್ಯದ, ಸ್ವಲ್ಪ ಆಶ್ರಮದೊಳಗೆ ಪ್ರವಚನ ನಡೆದ ಆ ಕಡೆ ಹೋಗಿ ಬರ್ರಿ ಅಂದ್ರೆ ಕೇಳಿ ಕೇಳಿ ಸಾಕಾಗ್ಯದ ಬಿಡು ಅಂತೀವಿ. ಅಂಥ ಚಿಕ್ಕ ವಯಸ್ಸಿನಲ್ಲಿ ವೈರಾಗ್ಯ ಬರಬೇಕಾಗಿತ್ತು ಅಂದ್ರೆ ಸುಮ್ಮನೆ ಬರಂಗಿಲ್ಲ. ದೋಷ ದರ್ಶನವೇ ವಿರತಿಗೆ ಬೀಜ ಅಂತ ನಿಜಗೊಂಡ್ರು ಹೇಳ್ತಾ ಇದ್ದಾರೆ. ವಿರತಿಯಿಂದಿತರ ಸಂಪದ ಸುಖಮುಂಟೆ. ವಿರತಿ ವೈರಾಗ್ಯದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಸಂಪತ್ತು ಯಾವುದಾದ್ರೂ ಐತೇನು ಪ್ರಪಂಚದಲ್ಲಿ ಅಂದ್ರೆ ಇಲ್ಲ. ಅದಕ್ಕೆ ಸಾಕ್ಷಿ ಯಾರು ಅಂತ ಕೇಳಿದ್ರೆ ಯಾವ ಜ್ಞಾನಯೋಗಿ ಸಿದ್ದೇಶ್ವರಪ್ಪಂಗಳವರು. ಬಹುಶಃ ಇಡೀ ಜಗತ್ತಿನಲ್ಲಿ, ಜಗತ್ತಿನ ಇತಿಹಾಸದ ತತ್ವಜ್ಞಾನಿಗಳ ಒಂದು ಲಿಸ್ಟನ್ನು ತೆಗೆದು ನೋಡಿದಾಗ ಪ್ಲೋಟೋ ಆಗಿರ್ಬೋದು, ಅರಿಸ್ಟಾಟಲ್ ಆಗಿರ್ಬೋದು, ಎಲ್ಲ ತತ್ವಜ್ಞಾನಿಗಳ ಒಂದು ಲಿಸ್ಟ್ ತೆಗೆದು ನೋಡಿದಾಗ ಬಹುಶಃ ವರ್ತಮಾನ ಈ ಒಂದು ಕಲಿಯುಗದಲ್ಲಿ ಇದು 21ನೇ ಶತಮಾನದ ಯಾವ ಪ್ಲೋಟೋ ಅರಿಸ್ಟಾಟಲ್ ಯಾರಾದ್ರೂ ಇದ್ರೆ ಅವರು ಬಿಜಾಪುರ ಜಿಲ್ಲೆಯ ಜ್ಞಾನಯೋಗಾಶ್ರಮದ ಸಿದ್ದೇಶ್ವರಪ್ಪಂಗಳವರು. ಸುಮ್ಮನೆ ಹೇಳಿಲ್ಲ ಮಹಾತ್ಮರು. ವಿರತಿಯಿಂದಿತರ ಸಂಪದ ಸುಖಮುಂಟೆ. ಸಿದ್ದೇಶ್ವರಪ್ಪಂಗಳವರಿಗೆ ಏನಿರಲಿಲ್ಲ, ಯಾರು ಕಾರ್ ಕೊಡೋರು ಇರಲಿಲ್ಲ, ಯಾರು ಆಶ್ರಮ ಕೊಡೋರು ಇರಲಿಲ್ಲ, ಯಾರು ದುಡ್ಡು ಕೊಡೋರು ಇರಲಿಲ್ಲ. ಏನು ಕೊಟ್ಟರು ಕೂಡ ಬ್ಯಾಡ, ಒಲ್ಲೆನೆಂಬುದು ವೈರಾಗ್ಯ. ವೈರಾಗ್ಯ ಅಂತ ಎದಕ್ಕಂತದ್ರಿ? ವಲ್ಲ, ಬ್ಯಾಡ ಬ್ಯಾಡ ಬ್ಯಾಡನ್ನು ಮಂದಿ ಕೆಲವರು ಅದಾರ್ರಿ. ಹಾಲು ಒಲ್ಲೆ, ಮೊಸರು ಒಲ್ಲೆ, ತುಪ್ಪ ಒಲ್ಲೆ, ಯಾಕೆ ಒಲ್ಲೆ? ಇಲ್ಲದ ಕೊಲ್ಲಂದೇ ಸರ್ವಜ್ಞ. ಒಲ್ಲನ್ನೋರು ಭಾಳಷ್ಟು ಅದಾರ, ಆದರೆ ಯಾಕಂದರೆ ಯಾರೂ ಕೊಡೋರಿಲ್ಲ. ಎಲ್ಲ ಇದ್ದು ವಲ್ಲನ್ನವರಿಗೆ ಅವ್ರಿಗೆ ನಿಜವಾದ ವೈರಾಗ್ಯವಂತರು ಅಂತ ಕರೀತಾರೆ. ಅದಕ್ಕೋಸ್ಕರವಾಗಿ ಅಕ್ಕಮಹಾದೇವಿ ಏನು ಹೇಳ್ಕೊಂಡು ಬಂದಳಲ್ಲ, ಈ ವೈರಾಗ್ಯ ಆ ಅಕ್ಕಮಹಾದೇವಿಲ್ಲ ಬರಬೇಕಾಗಿತ್ತು ಅಂದ್ರೆ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಬಂದೆ ಬಂದೆ ಬಾರದ ಭವಂಗಳನ್ನು ಉಂಡೆ ಉಂಡೆ ಚನ್ನಮಲ್ಲಿಕಾರ್ಜುನ ಮುಂದೆನ್ನ ಈ ಭವಕ್ಕೆ ಬಾರದಂತೆ ಮಾಡ ಅಂತ ಬೇಡ್ಕೊಂಡಳು. ಸೆರಗೊಡ್ಡಿ ಬೇಡುವೆ. ಯಾಕೆ ಬೇಡ್ಕೊಂಡ್ರು? ನಾವು ಹುಟ್ಟಿ ಬರಬೇಕಂತೀವಿ, ನಾವು ಶ್ರೀಮಂತರ ಕುಲದೊಳಗೆ ಹುಟ್ಟಿ ಬರಬೇಕಂತೀವಿ. ಏನು ಬಡತನದಾಗ ಹುಟ್ಟಿವ್ರಿ, ನಮ್ಗೆ ಯಾಕೆ ಶ್ರೀಮಂತರ ಕುಲದೊಳಗೆ ಹುಟ್ಟಿಸಿಲ್ಲ ಅಂತ ದೇವ್ರಿಗೆ ಸಹಿತ ಬಯ್ಯೋ ಕಂಪ್ನಿ ಇದ್ದೀವಿ ನಾವು. ಅಕ್ಕಮಹಾದೇವಿ ಅಂತಾಳ, ನನಗೆ ಜನ್ಮ ಬೇಡ. ಯಾಕೆ ಬೇಡ ಅಂದಿರಬೇಕು? ಸ್ವಲ್ಪ ವಿಚಾರ ಮಾಡ್ರಿ. ಅಕ್ಕಮಹಾದೇವಿ ಪುನಃ ಪುನಃ ಹುಟ್ಟುವ ಸಂಸಾರ ಬಂಧನದೊಳಗೆ, ಸಂಸಾರ ಕೂಪದೊಳಗೆ ನನ್ನನ್ನು ತಳ್ಳಬೇಡ ಅಂದ್ರೆ ನಾವೆಲ್ಲ ಆಸ್ತಿಕರು. ಆಸ್ತಿಕರು ಅಂದ್ರೆ ಪರಮಾತ್ಮನನ್ನು ನಂಬುವವರು, ಪುಣ್ಯ ಪಾಪಗಳನ್ನು ನಂಬುವವರು. ಎರಡು ಪಂಗಡ ಅದಾವ್ರಿ. ಒಂದು ಆಸ್ತಿಕರು, ಇನ್ನೊಂದು ನಾಸ್ತಿಕರು. ಆಸ್ತಿಕರು ಅಂತ ಯಾರಿಗೆ ಕರಿತೀವಿ ಅಂತ ಕೇಳಿದ್ರೆ ವೇದ
ನಿಂದಕೋ ನಾಸ್ತಿಕಃ. ಯಾರು ವೇದ, ಉಪನಿಷತ್ತು, ಬ್ರಹ್ಮಸೂತ್ರ, ಪರಮಾತ್ಮ, ಪುಣ್ಯ ಪಾಪ, ಯಲೋಕ, ಪರಲೋಕ, ಸ್ವರ್ಗ, ನರಕ, ಪುಣ್ಯ ಪಾಪ, ದೇವರಾದಿಗಳನ್ನು ಯಾರು ಒಪ್ಪಂಗಿಲ್ಲ ಅವರಿಗೆ ನಾಸ್ತಿಕರಂತ ಕರೀತಾರೆ. ಇವೆಲ್ಲವನ್ನು ಒಪ್ಪವರಿಗೆ ಆಸ್ತಿಕರು ಅಂತ ಕರೀತಾರೆ. ನಾವೆಲ್ಲ ಆಸ್ತಿಕರಾಗಿರುವುದರಿಂದ ಅಕ್ಕಮಹಾದೇವಿ ಕೂಡ ಹೇಳ್ತಾ ಇದ್ದಾಳೆ, ಅನಂತ ಜನ್ಮದಲ್ಲಿ ನಾನು ಹುಟ್ಟಿ ಬಂದೀನಿ. ನೀವು ಹುಟ್ಟಿ ಬಂದಿರೋ ಇಲ್ಲೋ? ನಮಗೇನು ಗೊತ್ತ್ರಿ ಅನ್ನೋ ಕಂಪ್ನಿನೇ ಭಾಳ ಅದ ರೀ. ಅಂದ್ರೆ ಪುನರ್ಜನ್ಮ ಒಪ್ತೀರಾ ಇಲ್ಲೋ? ಪುನರ್ಜನ್ಮ ಆದ ಈ ಶರೀರ ಬಿಟ್ಟ ಮ್ಯಾಲ ಮತ್ತು ಮುಂದಿನ ಜನ್ಮದಾಗ ಹುಟ್ಟುತ್ತೀವ್ಯಾ ಇಲ್ಲೋ? ಹುಟ್ಟುತ್ತೀವಿ ಅನ್ನೋರು ಎಷ್ಟು ಮಂದಿ ಇದ್ರಿ? ಕೈ ಎತ್ರಿ. ಒಬ್ರು ಕೈ ಎತ್ತಲ್ಲ ಯಾರ್ರಿ. ಈ ಜನ್ಮದಾಗ ಹುಟ್ಟಿ ಬಂದೀವಲ್ಲ, ಈ ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟೋಕ್ಕಿಂತ ಮೊದಲು ಹಿಂದಿನ ಜನ್ಮದಾಗ ನಾವು ಇದ್ದೇವು ಅನ್ನೋರು ಎಷ್ಟು ಮಂದಿ ಇದ್ರಿ? ಕೈ ಎತ್ತರಿ. ಕೈನೇ ಮ್ಯಾಲೆ ಬರಲ್ಲ. ಇದರ ಅರ್ಥ ಹಿಂದಿನ ಜನ್ಮದಾಗ ನೀವು ಇದ್ದಿದ್ದಿಲ್ಲ ಅಂದಂಗಾಯ್ತು, ಮುಂದಿನ ಜನ್ಮದಾಗೂ ನೀವು ಇರಂಗಿಲ್ಲ ಅಂದಂಗಾಯ್ತು. ಇದು ಶಾಸ್ತ್ರ ವಿರುದ್ಧ ಐತಿ. ನೀವು ಈ ಜನ್ಮದಾಗ ಹುಟ್ಟಬೇಕಾಗಿತ್ತು ಅಂದ್ರೆ ಹಿಂದಿನ ಜನ್ಮದೊಳಗೆ ನೀವು ಇದ್ದಿರಲೇಬೇಕು. ಅಲ್ಲಿ ಇರಲಾರ್ದೆ ಇಲ್ಲಂಗೆ ಬರ್ತೀರಿ. ಈಗ ಆಶ್ರಮಕ್ಕೆ ಬಂದೀರಿ ಅಂದಮ್ಯಾಲ ನಾವು ನಿಮಗೆ ಕೇಳಿದೆವು, ಎಲ್ಲಿಂದ ಬಂದೀರಿ ಅಂತ ಕೇಳಿದ್ರೆ ನೀವು ಹೇಳ್ತೀರೋ ಇಲ್ಲೋ? ಎಲ್ಲಿಂದ ಬಂದೀರಿ ಆಶ್ರಮಕ್ಕಂದ್ರೆ ನಾವು ಮನೆಯಿಂದ ಬಂದೀವ್ರಿ ಅಂತ ಹೇಳ್ತೀರಿ. ಹಾಗೆ ಆಶ್ರಮದೊಳಗೆ ಬರಬೇಕಾಗಿತ್ತು ಅಂದ್ರೆ ಇದಕ್ಕಿಂತಲೂ ಮೊದಲ ಮನೆಯೊಳಗಿರಬೇಕು. ಇಲ್ಲಂತ ಹೇಳೋಕ್ಕಾಗ್ತದೆ ರೀ. ಮನೆಯಾಗೆ ಇದ್ದಿದ್ದಿಲ್ಲ ಅಂದ್ರೆ ಆಶ್ರಮದಾಗ ಎಲ್ಲಿದು ಬರ್ತೀರಿ? ಹಾಗೇನೆ ಹಿಂದೆ ನಾವು ಇದ್ದಿದ್ದಿಲ್ಲ ಅಂದ್ರೆ ಈ ಜನ್ಮದಾಗ ಎಲ್ಲಿ ಬರ್ತಿದ್ದೆವು? ಒಂದು ವೇಳೆ ಹಿಂದೆ ಇದ್ದಿದ್ದಿಲ್ರಿ, ಈಗ ಬಂದೀವಿ ಅಂದ್ರೆ ಏನು ಒಮ್ಮೆ ಮಾಡಿನಾಗಿಂದ ಕಪ್ಪಿ ಬಿದ್ದಂಗೆ ಬೀಳ್ತೀವಿ ಏನು? ಇಲ್ಲ. ಹೇಗೆ ಆಶ್ರಮದಾಗ ಬಂದೀವಿ ಅಂದಮೇಲೆ ಹಿಂದೆ ಮನೆಯೊಳಗೆ ನಾವು ಇದ್ದೀವಿ ಅನ್ನೋದು ಹೇಗೆ ಸಿದ್ಧ ಆಗ್ತದಲ್ಲ, ಹಾಗೆಯೇ ಈ ಜನ್ಮದಾಗ ಹುಟ್ಟೀವಿ ಅಂದಮೇಲೆ ನಾವು ಹಿಂದಿನ ಜನ್ಮದಾಗ ಇದ್ದೆವು. ಅದು ಯಾವ ಜನ್ಮದಾಗ ಇದ್ದೀವಿ ಅದು ಗೊತ್ತಿಲ್ಲ. ಕರ್ಮಣ ಗಹನೋ ಗತಿ. ಆದ್ರೆ ಪುಣ್ಯ ಪಾಪಗಳ ಸಮಾನ ಆದಾಗ ಮನುಷ್ಯ ಜನ್ಮ ಬರ್ತದಂತ ಶಾಸ್ತ್ರ ಹೇಳ್ತದೆ. ಆದ್ದರಿಂದ ಒಂದು ವೇಳೆ ನಾವು ಹಿಂದಿದ್ದಿದ್ದಿಲ್ರಿ, ಈಗ ಬಂದೀವಿ ಅಂದ್ರೆ ಅಕೃತ ಅಭ್ಯಾಗಮ ದೋಷ ಬರ್ತದೆ. ಶಾಸ್ತ್ರದೊಳಗೆ ಎರಡು ದೋಷದವ, ಕೃತ ಪ್ರಣಾಶ ಹಾಗೂ ಅಕೃತ ಅಭ್ಯಾಗಮ. ಹಾಗಾದ್ರೆ ಹಿಂದೆ ನೀವು ಇದ್ದಿದ್ದಿಲ್ಲ ಅಂದ್ರೆ ಈಗ ನಿಮಗೆ ಸುಖ ದುಃಖ ಆಗ್ಲಿಕತ್ತವ ಇಲ್ಲ? ಸುಖ ಸಂತೋಷ ಅಳುದು ಕರೀದು ನಡೆದವ ಇಲ್ರಿ? ಅಳಬೇಕಾಗಿತ್ತಂದ್ರೆ ದುಃಖ ಇರ್ತದೆ, ಹೌದಲ್ರಿ? ಅಳಬೇಕಾಗಿತ್ತಂದ್ರೆ ದುಃಖ. ಆ ದುಃಖಕ್ಕೆ ಹಿಂದೆ ಕಾರಣ ಪಾಪ. ನಗಬೇಕಾಗಿತ್ತು ಅಂದ್ರೆ ಸುಖ. ಆ ಸುಖಕ್ಕೆ ಕಾರಣ ಪುಣ್ಯ. ಹಾಗಾದ್ರೆ ಆ ಪುಣ್ಯ ಪಾಪಗಳು ಎಲ್ಲಿಂದ ಬಂದು? ನೀವು ಇದ್ದಿದ್ದಿಲ್ಲಲ್ಲ ಅಲ್ಲಿ. ಹುಟ್ಟುದು ಕೂಡಲೇ ಮಗು ಅಳತ್ತದಿಲ್ರಿ? ಮಗು ಅಳತ್ತದ. ಅದಕ್ಕೆ ಕಬೀರದಾಸರು ಹೇಳೋರು ನೋಡ್ರಿ, ಜಬ್ ತುಮ್ ಜಗ ಮೇ ಆಯೆ ಜಗ ಹಸೆ ತೂ ರೋಯ್. ಜಬ್ ತುಮ್ ಜಗ ಮೇ ಆಯೆ ಜಗ ಹಸೆ ತೂ ರೋಯ್. ಐಸಿ ಕರ್ನಿ ಕರ್ ಚಲೋ ತೂ ಹಸೆ ಜಗ ರೋಯ್. ನೀ ಹುಟ್ಟುವಾಗ ಅಂದ್ರೆ ತಾಯಿ ಗರ್ಭದಂದು ಹುಟ್ಟುವಾಗ ನೀನು ಅಳ್ಕೋತ ಹುಟ್ಟಿದಿ, ಹೌದಲ್ರಿ? ನೀವೆಲ್ಲ ಅಳ್ಕೋತಿ ಹುಟ್ಟಿರ್ಬೇಕು. ನಕ್ಕೋತ ಹುಟ್ಟಿದವ್ರು ಯಾರೂ ಇಲ್ಲಿ. ಯಾಕೆ? ತಾಯಿಯ ಗರ್ಭದಳು ನಾನಿರ್ದ ವೇಳೆಯೊಳಲ್ಲಿ ಹೇ ಯದತಿ ಬಾಧೆಗೆ ಮನಂ ನೊಂದು ಪೇಸುತಿಯ ಪೇಯವನ್ನು ಬಿಟ್ಟೆ ತಕ್ಕಿಂತು ಪೊರಮೆಟ್ಟಿರುವೆ. ಕಾಯಜಿ ವಿರೋಧಿ ಗುರುಶಂಭು ಲಿಂಗವನ್ನೊಲಿಸಿ ಮಾಯೆಯನ್ನು ಮೀರಿ ಭವವನ್ನು ಗೆಲುವೆನೆಂಬ ಸಮುದಾಯದ ಅಧಿಕಾರವೆನ್ನದು ಮರೆದನದಕ್ಕಿನ್ನು ಉಪಾಯವೇ ಧರ್ಮವೆಂದು ನಿಜಗುಂಡ್ರು ಹೇಳ್ತಾರೆ. ಯಾಕಂತ ಕೇಳಿದ್ರೆ ಮಗು ತಾಯಿ ಗರ್ಭದಿಂದ ಹುಟ್ಟುವಾಗ ಅದು ಅಳತದೆ. ಯಾಕೆ ಅಳತದ ಅಂತ ಕೇಳಿದ್ರೆ ಅದಕ್ಕೆ ಭಾಳ ದುಃಖ ಆಗಿರ್ತದೆ. ದುಃಖ ಇದ್ರೇ ತ್ರಾಸಿದ್ರೇ ಅಳು ಬರ್ತದೆ. ಅದು ಹುಟ್ಟುವಾಗ ನೀವು ನಗುತ್ತೀರಿ, ಆದ್ರೆ ಅದು ಅಳತದ.
ಯಾಕೆ ಹೇಳ್ತದ? ಆ ದುಃಖ ಆಗೇನೆ ಹೇಳ್ತದ. ಅದು ಗರ್ಭೋಪನಿಷತ್ತು ಹೇಳ್ತದ, ಯದಾ ಯೋನ್ಯಾಂ ಪ್ರಮುಚ್ಚಾಮಿ ತತ್ ಪ್ರಪದ್ಯೆ ಪರಮೇಶ್ವರ ಅಶುಭಕ್ಷೇ ಕರ್ತಾರಂ ಫಲಮುಕ್ತಿ ಪ್ರದಾಯಕಂ. ಉಪನಿಷತ್ತು ಶಾಸ್ತ್ರ ಹೇಳ್ತದ, ಹೇ ಪರಮಾತ್ಮ, ನಾನು ತಾಯಿ ಗರ್ಭದೊಳಗಿದ್ದೀನಿ. ಅಲ್ಲೇನು 6x3 ಅದ ರೀ, ಬಾತ್ರೂಮ, ಸಂಡಾಸ್ ರೂಮ, ಕಿಚನ್ ಎಲ್ಲ ಅಲ್ಲೇ ಅದ. ತಾಯಿ ಗರ್ಭ ಕುಕ್ಕುಟ ಆಸನದೊಳಗೆ ಕೂತಿರ್ತಕ್ಕಂಥ ಮಗು ಯಾವಾಗ 8ನೇ ವರ್ಷ ಆಗ್ತದ ತ್ರಿಕಾಲ ಜ್ಞಾನ ಆಗ್ತದಂತ. ಹಿಂದೆ ನಾನು ಎಲ್ಲಿದ್ದೆ, ಈಗ ಎಲ್ಲಿದ್ದೀನಿ, ಮುಂದೆ ಎಲ್ಲಿ ಹೋಗಬೇಕಾಗ್ಯದ, ಜೇಲ್ದಾಗ ಇದ್ದಿದ್ದು ಗೊತ್ತಾಯಿತು ಅಂದ್ರೆ ಜೇಲ್ದಾಗೆ ಇರ್ಬೇಕಂತಾನೋ ಅಥವಾ ಹೊರಗೆ ಹೋಗ್ಬೇಕಂತಾನೋ. ನಿಷೇಧಾಗ ಮರ್ಡರ್ ಮಾಡಿದ್ದ, ಒಯ್ದು ಜೇಲಕ್ಕೆ ಹಾಕೋದ್ರು, ನಿಷ ಅಳೀತು, ನಾ ಇಲ್ಲಾಕೆ ಬಂದೀನಿ ಅಂದವ. ಅವಾಗ ಜೇಲರ್ ಅಂದರು, ನೀ ಮರ್ಡರ್ ಮಾಡಿದಿ, ಕಳ್ಳತನ ಮಾಡಿದಿ, ಅದಕ್ಕೆ ನಿನಗಿಲ್ಲಿ ತಂದು ಹಾಕೀವಿ, ಹ್ಯಾಂಗಾರ ಮಾಡಿ ನನಗೆ ಬಿಡ್ರಿ. ಎಲ್ಲರಿಗೆ ಕೈಕಾಲು ಮುಗಿಲಿಕ್ಕೆ ಶುರು ಮಾಡ್ತಾನೆ. ಅವಾಗ ಎಲ್ಲರೂ ಹೇಳದ ಮ್ಯಾಲ ಜೇಲರ್ ಅಂದ, ಹೋಗು ಮತ್ತೊಮ್ಮೆ ಹೊಳ್ಳಿ ಬರಬೇಡ, ಮತ್ತೊಮ್ಮೆ ಹೊಳ್ಳಿ ಬರಬೇಡ. ಯಾವಾಗಲೂ ಕಳ್ಳತನ ಮಾಡವ, ಕೊಲೆ ಮಾಡವ, ಮತ್ತು ಜೇಲಕ್ಕೆ ಬರವ. ಜೇಲರಿಗೆ ಸಾಕಾಗಿತ್ತು ಅವನಿಗೆ ನೋಡಿ 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 ನೋಡಿ. ಕೊನೆಗೆ ಹೇಳೋದು, ಯಾಕರೆ ಬರ್ತೀಯೋ ಮಾರಾಯ ಜೇಲಕ್ಕೆ, ಮತ್ತೊಮ್ಮೆ ಬರಬೇಡ. ಇಲ್ರಿ ದಯವಿಟ್ಟು ಈ ಸಲ ಇನ್ನೊಮ್ಮೆ ಬರಂಗೇ ಇಲ್ಲ, ಬರಬೇಡ ಹೋಗು ಅಂದಾಗ, ನೋಡ್ರಿ ಬರಂಗಿಲ್ಲ, ಬರ್ಲಾರ್ದಂಗೆ ಕಳ್ಳತನ ಮಾಡ್ತೀನಿ ಅಂದವ. ಬರ್ಲಾರ್ದಂಗೆ ಕಳ್ಳತನ ಮಾಡ್ತೀನಿ, ನಿಮ್ಮ ಕೈಗೆ ಸಿಗಲಾರ್ದಂಗೆ ಮಾಡ್ತೀನಿ, ಮತ್ತೆ ತಪ್ಪು ಮಾಡವನೇ. ಅದಕ್ಕೆ ಬಹುಶಃ ಒಬ್ಬರು ಸಿದ್ದಯ್ಯ ಪುರಾಣಿಕರಂತಾರೆ, ತಪ್ಪು ಮಾಡೋದು ನಾವು ಬಿಡಂಗಿಲ್ಲ. ಹೇ ಪರಮಾತ್ಮ, ನಿನಗಾಗಿ ಉಪ್ಪು ಬಿಟ್ಟವರುಂಟು. ಎಷ್ಟೋ ಮಂದಿ ಉಪ್ಪು ಬಿಡ್ತಾರೆ ದೇವರಿಗಾಗಿ. ನಿನಗಾಗಿ ಉಪ್ಪು ಬಿಟ್ಟವರುಂಟು, ತುಪ್ಪ ಬಿಟ್ಟವರುಂಟು, ಸೊಪ್ಪು ಬಿಟ್ಟವರುಂಟು, ತಪ್ಪು ಬಿಟ್ಟವರನು ಕಾಣೆನು. ಡಾಕ್ಟ್ರ್ ಹತ್ರ ಹೋಗ್ತಾರ, ಅಸ್ತಮಾರಿ ಆಗ್ಯದ, ಅಸ್ತಮ ಹೋಗಬೇಕಾಗಿತ್ತಂದ್ರೆ ನೀವೇನು ಮಾಡ್ಬೇಕು? ಸಿಗರೇಟ್ ಸೇದೋದು ಬಿಡ್ಬೇಕು, ತಂಬಾಕು ತಿನ್ನೋದು ಬಿಡ್ಬೇಕು. ಅವ್ರು ಹೇಳ್ತಾರೆ ಕರೆದಿದ್ದ ಪದಾರ್ಥ ಬಿಡ್ಬೇಕು, ಹಗರ ಸುಪಾಚ, ಹಗರ ಪದಾರ್ಥ ತಿನ್ನಬೇಕು ಅಂತ ಹೇಳಿದ ಮೇಲೆ ಯಾಕಾಗಲ್ರಿ ಅಂತ ಔಷಧ ಓದು ಬರ್ತಾರೆ. ಬಂದ ಮೇಲೆ ಹೌದು ಹಗರ ಪದಾರ್ಥ ತಿನ್ನಂದ್ರೆ ಡಾಕ್ಟ್ರ್ ಅಂತ ತಿಳ್ಕೊಂಡು ಎಣ್ಣೆ ಮೇಲೆ ತೇಲ್ತಿರ್ತಾವಲ್ರಿ ಭಜಿ ಪುರೇ, ಅವು ಹಗರ ಪದಾರ್ಥ ಅಂತ. ಗುಳಿಗೆ ತಿಂದು ತಿಂದು ಮತ್ತೆ 8 ದಿವಸ ಬಂದಾಗ ಹೋದಿವ, ಮತ್ತೆ ಕೆಮ್ಕೋತೇವದವ. ಯಾಕೋ ಮುತ್ಯ ಮತ್ತೆ ಯಾಕೆ ಬಂದಿದ್ದು ಕೆಮ್ಕೋತ? ಗುಳಿಗೆ ಔಷಧ ತೊಗೊಂಡ್ರೆ ಆರಾಮಾಗ್ತಿತ್ತು ಅಂದಾಗ, ಇಲ್ಲರಿ ನೀವು ಹೇಳ್ದಂಗೆ ಗುಳಿಗೆ ತೊಗೊಂಡೀನಿ, ಮತ್ತು ಪತ್ತೆ ಮಾಡಿದೇನು, ಹಗರ ಪದಾರ್ಥ ತಿನ್ನಂತ ಹೇಳಿದಿರಲ್ಲ, ಹಗರ ಪದಾರ್ಥ ತಿಂದೀನಿ ಅಂದವ. ಏನೇನು ತಿಂದಿದಿ? ಎಣ್ಣೆಯಾಗ ಮುಳುಗಲಾರದು. ತಪ್ಪು ಮಾಡುವವರನು ಕಾಣೆ. ಸಿದ್ದಯ್ಯ ಪುರಾಣಿಕರಂತಾರ, ಉಪ್ಪು ಬಿಟ್ಟವರುಂಟು, ಸೊಪ್ಪು ಬಿಟ್ಟವರುಂಟು, ಆದ್ರೆ ತಪ್ಪು ಬಿಟ್ಟವರಿಲ್ಲ. ನಿನಗಾಗಿ ಕೇಶ ಬಿಟ್ಟವರುಂಟು. ಹೇ ಪರಮಾತ್ಮ, ನಿನಗಾಗಿ ಕೇಶ ಬಿಟ್ಟವರುಂಟು, ವೇಷ ಬಿಟ್ಟವರುಂಟು, ಆದರೆ ದೋಷ ಬಿಟ್ಟವರಿಲ್ಲ. ಸಿದ್ದಯ್ಯ ಪುರಾಣಿಕರಂತಾರೆ. ನಾವು ಯಾಕೆ ದುಃಖಿ ಆಗಿವಿ ಅಂತ ಕೇಳಿದ್ರೆ, ನಾವು ನುಡಿತೀವೊಂದು, ನಡಿತೀವೊಂದು, ನಮ್ಮ ವಚನದಲ್ಲಿ ಕೃತಿಯಲ್ಲಿ ಸಾಮ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಅಕ್ಕ ಮಹಾದೇವಿ ಏನು ಹೇಳ್ತಾಳಂತ ಕೇಳಿದ್ರೆ, ಅಕ್ಕ ಇಲ್ಲಿ ವೈರಾಗ್ಯ ಯಾಕೆ ಬತ್ತು ಅಂದ್ರೆ, ಜನ್ಮ ಜನ್ಮಾಂತರದಲ್ಲಿ ಆಕಿ ಹುಟ್ಟಿ ಸತ್ತು ಆ ದುಃಖವನ್ನು ಅನುಭವಿಸಿದಳು. ದೋಷ ದರ್ಶನ ಕಂಡಿದ್ದಳು. ದೋಷ ದರ್ಶನವೇ ವಿರತಿಗೆ ಬೀಜ. ಎಲ್ಲಿ ನಮಗೆ ದೋಷ ದರ್ಶನ ಆಗಂಗಿಲ್ಲ, ಡಾಕ್ಟ್ರ್ ಮುಖಾಂತರವಾಗಿ ಯಾವಾಗ ಸಿಗರೇಟದಲ್ಲಿ ತಂಬಾಕದಲ್ಲಿ ದೋಷ ದರ್ಶನ ಆಗ್ತದೆ ಆವಾಗನೇ ಬಿಡ್ತೀವಿ ನಾವು. ಹಾಗೆಯೇ ಅಕ್ಕ ಮಹಾದೇವಿಗೂ ಕೂಡ ದೋಷ ದರ್ಶನ ಆಗಿತ್ತು. ಯಾವ ದೋಷದ ದರ್ಶನ? ಏನು ಭೋಗ ಅದ, ಇದು ಭೋಗ, ಇದು ರೋಗಕ್ಕೆ ಕಾರಣದ. ಭರ್ತೃಹರಿ ಅಂತಾರೆ, ರೋಗೇ ಭೋಗೇ ರೋಗವಯಂ ಕುಲೇ ಚ್ಯುತಿವಯಂ ವಿತ್ತೇಂದ್ರಫಲಾದ್ವಯಂ ಮಾನೇ ದೈನ್ಯವಲಂ ಬಲೇ ರಿಪುವಯಂ.
ಸರ್ವಂ ಭಯಾನ್ವಿತಂ ಭುವಿ ನೃಣಾಂ ವೈರಾಗ್ಯಮೇವಾ ಭಯಂ. ಪ್ರತಿಯೊಂದು ವಸ್ತುವಿನಲ್ಲಿ ಭಯದ. ಅದಕ್ಕೆ ನಿಜವಾದ ಅಭಯ ಯಾವುದಂದ್ರೆ ಅದು ವೈರಾಗ್ಯದಂತ ಭರ್ತೃ ಹರಿರಾಜ ಹೇಳಿರುವ ಹಾಗೆ ಅಕ್ಕ ಮಹಾದೇವಿಗೆ ದೋಷ ದರ್ಶನವಾಯಿತು. ಅಂದ್ರೆ ಜನನ ಮರಣದಲ್ಲಿ ದುಃಖದ. ದುಃಖ ಯಾವಾಗಿಲ್ಲ ಹೇಳ್ರಿ ನೋಡೋನು. ಜನ್ಮ ದುಃಖಂ, ಜರಾ ದುಃಖಂ, ಜಾಯಾ ದುಃಖಂ ಪುನಃ ಪುನಃ, ಸಂಸಾರ ಸಾಗರಂ ದುಃಖಂ ದುಃಖಂ ದುಃಖಂ. ಬುದ್ಧನಿಗೇನು ಕಡಿಮೆ ಆಗಿತ್ತು ರೀ? ರಾಜ ಇದ್ದವ, ನಮ್ಮಂಗೆ ಪೋತ್ರಾಜ ಅಲ್ಲ. ರಾಜ ಇದ್ದರೂ ಕೂಡ ಸುಂದರವಾಗಿರ್ತಕ್ಕಂಥ ಹೆಂಡತಿ ಇದ್ದಳು, ಒಳ್ಳೆಯ ಸುಂದರವಾಗಿರ್ತಕ್ಕಂಥ ಮಗು ಇದ್ದ, ರಾಜ್ಯ ಇತ್ತು, ಸೇವಕರಿದ್ದರು, ಎಲ್ಲ ಸಾಮ್ರಾಜ್ಯ ಭೋಗ ಭಾಗ್ಯ ಎಲ್ಲವೂ ಇದ್ದರೂ ಕೂಡ ರಾತ್ರಿ ಎದ್ದು ಎಲ್ಲವನ್ನು ಒದ್ದು ಹೊರಟು ಹೋಗಬೇಕಾಗಿತ್ತು. ಅಂದ್ರೆ ಅಲ್ಲಿ ಏನಾದರೂ ದೋಷ ಕಂಡಿತ್ತು. ಯಾಕೆ? ದುಃಖ ಅದ, ನಮಗೆ ದೋಷ ಕಾಣಲ್ಲಾಗ್ಯದ. ಆದರೆ ಅಕ್ಕ ಮಹಾದೇವಿಗೆ ದೋಷ ಕಂಡಿತ್ತು. ಯಾಕೆ ಅಂತ ಕೇಳಿದ್ರೆ ಇದು ಜನನ ಮರಣ ಅನ್ನುವಂಥದ್ದು ದುಃಖದ. ಬಸವಣ್ಣವ್ರು ಹೇಳಿದ್ರಲ್ಲ ಏನು ಅಂತ ಕೇಳಿ, ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ಮುಳುಗಲಿ ಅದು ಬೆಂಡು, ತೇಲಲ್ಲಿ ಅದು ಗುಂಡು. ಹೇಗಿದ್ದೀವಿ ಅಂದ್ರೆ ಸಂಸಾರ ಸಾಗರದೊಳಗೆ ಕಾಲಾಗ ಕಬ್ಬಿಣ ಗುಂಡು ಕಟ್ಟ್ಯಾರಂತ, ಕೊಳ್ಳಾಗ ಕುಂಬಳಕಾಯಿ ಕಟ್ಟ್ಯಾರಂತ. ಪೂರಾ ಮುಳಿಗೆ ಸಾಯ್ಬೇಕಂದ್ರೆ ಕುಂಬಳಕಾಯಿ ಮ್ಯಾಲೆ ಜಗ್ಗಲ್ಕತ್ತದ. ಒಳಗೆ ಮ್ಯಾಲರೆ ಬಂದು ಬದುಕಬೇಕಂದ್ರೆ ಆ ಗುಂಡು ಕೆಳಗೆ ಜಗ್ಗಲ್ಕತ್ತಾವ. ನೀರು ಕುಡಿಯೋದು ಗುಟ್ಕ ಕುಡಿಯೋದದ. ಅರೆಜೀವಿಯಾಗಿ ಬದುಕುವಂಥ ಅಂದ್ರೆ ದುಃಖದಿಂದ ಬದುಕುವಂಥ ಸಾಗರ, ದುಃಖ ಸಾಗರ ಅಂದ್ರೆ ಅದು ಸಂಸಾರದ. ಈ ಸಂಸಾರದಿಂದ ನನ್ನನ್ನು ಬಿಡುಗಡೆ ಮಾಡು. ಮನುಷ್ಯನ ಉದ್ದೇಶ ಏನು? ಈ ವಚನದಲ್ಲಿ ಅಕ್ಕ ಮಹಾದೇವಿ ಅದನ್ನು ಹೇಳ್ತಾ ಇದ್ದಾಳೆ. ಏನು ಅಂತ ಕೇಳಿದ್ರೆ, ಇದು ಶರೀರವು ವರ್ಣನೆ ಮಾಡಿದಾಳಕ್ಕಿ. ಶರೀರದಲ್ಲಿ ದೋಷ ಕಂಡಿದ್ದಾಳೆ. ಶಬ್ದ ಸ್ಪರ್ಶ ರೂಪ ರಸಗಂಧಗಳೆಲ್ಲಲ್ಲಿ ಕೂಡ ಆಕಿ ದೋಷ ಕಂಡಿದ್ದಾಳೆ. ವಿಷಯಗಳು ವಿಷ ಒತ್ತ ತೇಜ ಅಂತ ಕರೆದಿದ್ದಾರೆ. ಟಿಕ್ 20 ಒಳಗೆ ತೊಗೊಂಡಾಗ ಕೊಲ್ತದ. ಏನು ನೋಡಿದ್ರೆ ಕೊಲ್ತದ್ರಿ. ವಿಷ ಶರೀರದ ಒಳಗೆ ಹೋಯ್ತು ಅಂದ್ರೆ ನಮ್ಮನ್ನು ಕೊಲ್ತದ. ಆದರೆ ವಿಷಯಗಳು ನೋಡಿದ್ರೆ ಕೊಲ್ತಾವ, ದುಃಖ ಕೊಡ್ತಾವ. ಯಾವ? ಸೀತಾಮಯ್ಯ. ಸೀತಾದೇವಿಗೆ ರಾವಣನ ಪಾಲ ಮಾಡಿದ್ದೇನು? ಏನ್ರಿ? ಚಿಗಿರಿ. ಎಂಥ ಚಿಗಿರಿ? ಮಾಯಾದ ಚಿಗಿರಿ, ಸುವರ್ಣ ಚಿಗಿರಿ. ಹೇಮಮೃಗಶ್ಯ ಜನ್ಮ ಅಸಂಭವ ಅಂತ ಕರೀತಾರೆ. ಯಾವಾಗ ಅದು ಮಾಯಾದ ಜಿಂಕೆ. ಆ ಸುಂದರವಾಗಿರ್ತಕ್ಕಂಥ ಜಿಂಕೆಯನ್ನು ನೋಡಿದಂಥ ಸೀತಾ ಏನು ಮಾಡ್ತಾಳೆ? ನನಗೆ ಬೇಕು. ರಾಮರೇ ಹೋಗಿಬಿಟ್ಟಾನ ಫಲಪುಷ್ಪ ತರ್ಲಕ್ಕ. ಲಕ್ಷ್ಮಣ ಅದಾನ. ರಾಮನು ನೋಡಿದ. ರಾಮನಿಗೆ ಕೇಳಿದಾಗ ನನಗೆ ಆ ಜಿಂಕೆ ಬೇಕಂದಾಗ ಜಿಂಕಿ ತರಬೇಕಂತೂ ಹೋಗ್ತಾನೆ ರಾಮ. ಆದರೆ ಸೀತಾಗೆ ಎದ್ರ ಮೇಲೆ ಮೂವಾಗಿತ್ತು ರೀ? ರೂಪದ ಮ್ಯಾಲ. ಸುಂದರವಾಗಿರ್ತಕ್ಕಂಥ ಜಿಂಕೆ ನನಗೆ ಬೇಕು ಅಂತ ಆ ವಿಷಯದ ಮ್ಯಾಲ, ಜಿಂಕೆ ಮ್ಯಾಲ ಆಸೆ ಆಯಿತು. ಬೇಕು. ನೀವು ಯಾವ ಸೀರೆ ಮ್ಯಾಲೆ ಹೋಗ್ತಾ ನೋಡಬೇಕು. ಅದು ಇಚ್ಛೆ ಆಯಿತು ಅಂದ್ರೆ ನನಗೆ ಬೇಕು. ನಿಲ್ಲಿಸ್ಬೇಕು ಗಾಡಿ. ಮಾಲಕರು ನಿಲ್ಲಿಸೇಬೇಕು. ಅದು ತಗೊಳ್ಳೇಬೇಕು. ಇಲ್ಲಿಕಂದ್ರೆ ಅಡುಗೆ ಮನೆ ಸ್ಟ್ರೈಕ್. ನೀವೆಲ್ಲ ಸೀತಾಮಯ್ಯನೇ ಮಾಡಿದಾಳ. ಸ್ವತಃ ಸೀತಾದೇವಿ ಆ ಜಿಂಕೆಯನ್ನು, ಚಿಗರಿಯನ್ನು ನೋಡಿ ನನಗೆ ಬೇಕೆ ಅಂದಾಗ ಎಷ್ಟು ತಿಳಿಸಿ ಹೇಳಿದ್ರು ಕೂಡ ಅದು ಜಿಂಕೆ, ಅದು ನಿಜವಾದ ಜಿಂಕೆ ಅಲ್ಲ. ಹಠ ಹಿಡಿಬೇಡ ಅಂದಾಗ ಇಲ್ಲಿ ನನಗೆ ಬೇಕೆ. ಸ್ತ್ರೀ ಹಠ, ಬಾಲ ಹಠ, ಋಷಿ ಹಠ, ಬ್ರಹ್ಮ ಬಂದರೂ ಬಿಡಂಗಿಲ್ಲ ಅಂತವ್ರು ಪಡೆಯೋ ತನಕ. ಅದು ಹಠ ಸಾಧಿಸ್ತೇ ತೀರ್ತಾರೆ ಅವರು. ಬೇಕೆ ಅಂದಾಗ ಯಾಕಾಗಲ್ದು ಅಂತ ತರ್ತೀನಿ ಅಂತ ಹೋಗ್ತಾನೆ ರಾಮ. ನೋಡ್ಕೋತ 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 ಆ ಕಡೆ ಹೋಗಿಬಿಡ್ತದ. ಜಿಂಕೆ ತೊಗೊಂಡು ಹೋಗಿಬಿಡ್ತದ. ಈ ಕಡೆ ಯಾರು ಬಂದರು?
ನಿಮಗೆ ಗೊತ್ತದ ಕತೆ ಹೇಳೋ ಅವಶ್ಯಕತೆ ಇಲ್ಲ. ಕೊನೆಗೆ ಲಕ್ಷ್ಮಣನು ಕೂಡ ಏನು ಆಯಿತು, ರಾಮನನ್ನು ಕರ್ಕೊಂಡು ಬಾ ರಕ್ಷಣೆ ಮಾಡು ಅಂದಾಗ ಯಾವಾಗ ಲಕ್ಷ್ಮಣ ರೇಖೆ ಬರೋದು, ಈ ರೇಖೆ ದಾಟಬೇಡ ಅಂತ ಹೇಳಿ ಹೋದರೂ ಕೂಡ ಕೊನೆಗೆ ರೇಖೆ ದಾಟ್ತಾಳೆ, ರಾವಣನ ಪಾಲ ಆಗ್ತಾಳೆ. ಆ ರಾವಣನ ಪಾಲ ಸೀತಾ ಆಗಬೇಕಾಗಿತ್ತು ಅಂದ್ರೆ ಜಿಂಕೆ ಕಾರಣೋ ಅಥವಾ ಆಸೆ ಕಾರಣೋ? ಆಸೆ. ಸೀತೆಯಲ್ಲಿರ್ತಕ್ಕಂಥ ಆಸೆ ಹೇಗೆ ದುಃಖಕ್ಕೆ ಕಾರಣ ಐತಲ್ಲ, ಹಾಗೇನೆ ಪ್ರಪಂಚದಲ್ಲಿ ನಮಗೆ ದುಃಖ ಕೊಡುವಂಥವು ಯಾವುದಾದ್ರಿದ್ರೆ ಅವು ವಿಷಯಗಳ ಮೇಲಿನ ಆಸೆ. ಅದಕ್ಕೆ ಅಕ್ಕಮಾದೇವಿ ಅಂತಾಳ, ವೈರಾಗ್ಯದಿಂದ ಅಂತಾಳಾಕೆ, ಹಸಿವು ನೀನು ನಿಲ್ಲು ನಿಲ್ಲು, ತ್ರಸೆ ನೀನು ನಿಲ್ಲು ನಿಲ್ಲು, ನಿದ್ರೆ ನೀನು ನಿಲ್ಲು ನಿಲ್ಲು, ಕಾಮವೇ ನೀನು ನಿಲ್ಲು ನಿಲ್ಲು, ಕ್ರೋಧವೇ ನೀನು ನಿಲ್ಲು ನಿಲ್ಲು, ಲೋಭವೇ ನೀನು ನಿಲ್ಲು ನಿಲ್ಲು, ಮೋಹವೇ ನೀನು ನಿಲ್ಲು ನಿಲ್ಲು. ಮೋಹ ಮುಯ್ಯತಿ ಇತಿ ಮೋಹ. ಸೀತಾ ಮೋಹಿಸಿದಳು. ಅದಕ್ಕೆ ಅಕ್ಕಮಾದೇವಿ ಅಂತಾಳ, ಈ ಮೋಹಾದಿ ಅರಿಷಡ್ ವರ್ಗಗಳು ವಿಷಯಗಳ ವಾಸನೆಗಳು ನಮ್ಮ ಹತ್ರ ಇದ್ರೆ ಪರಮಾತ್ಮನ ದರ್ಶನ ಆಗೋದಿಲ್ಲ. ತುಳಸಿದಾಸರು ಅಂತಾರ, ಮನ ನಿರ್ಮಲ ಭಯ. ಯಾವಾಗ ನಮಗೆ ಪರಮಾತ್ಮನ ದರ್ಶನ ಆಗಬೇಕಾಗಿತ್ತು ಅಂದ್ರೆ ಇವು ಹೋಗ್ಬೇಕಂತಾರೆ. ಅದಕ್ಕೆ ಅಕ್ಕಮಾದೇವಿ ಹೇಳಿದಳು, ಇವೆಲ್ಲ ಏನದಾವ, ಇವು ರೋಡ್ ಬ್ರೇಕ್ ಇದ್ದಂಗೆ ಅದಾವ, ನಮ್ಮನ್ನು ತಡಿತಾವ. ಯಾವುದು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇವೆಲ್ಲಕ್ಕೂ ನಿಲ್ಲು ನಿಲ್ಲು, ನನಗೆ ಯಾರೂ ಅಡೆತಡೆ ಮಾಡಬೇಡ್ರಿ. ನಾ ಎಲ್ಲಿಗೆ ಹೊಂಟೀನಿ? ಚನ್ನಮಲ್ಲಿಕಾರ್ಜುನನಿಗೆ ಅಕ್ಕರೆಯ ಓಲೆಯನ್ನು ಒಯ್ಯುತ್ತಿರುವೆ. ಸಚರಾಚರವೇ ನಿಲ್ಲು ನಿಲ್ಲು. ಎಲ್ಲ ವಿಘ್ನಗಳಿಗೆ ದೂರ ಸರಿಸಿ ನಾನು ಚನ್ನಮಲ್ಲಿಕಾರ್ಜುನನನ್ನು ಅರಿಯಾಕೆ ಹೊಂಟೀನಿ. ಇಂಥ ದೃಢ ವೈರಾಗ್ಯ ಎಲ್ಲಿತ್ತು ಅಂದ್ರೆ ಅಕ್ಕಮಾದೇವಿಯಲ್ಲಿತ್ತು. ಯಾಕೆ ವೈರಾಗ್ಯ ಬಂತು ಅಂತ ಕೇಳಿದ್ರೆ ಆ ತಾಯಿಯಲ್ಲಿ ನಿರ್ಮಲ ಬುದ್ಧಿ ಇತ್ತು. ತಾಯಿ ಹೆಸರೇನ್ರಿ? ನಿರ್ಮಲ. ನೋಡ್ರಿ, ತಂದೆ ಹೆಸರು, ತಾಯಿ ಹೆಸರು ಏನ್ರಿ? ನಿರ್ಮಲ ಅಲ್ಲ, ತಂದೆ ಹೆಸರು ನಿರ್ಮಲ ಶೆಟ್ಟಿ, ತಾಯಿ ಸುಮಿತ್ರ, ಸುಮತಿ. ನೋಡ್ರಿ, ಹೆಸರು ಸುಮತಿ. ಮತಿ ಅಂದ್ರೆ ಬುದ್ಧಿ, ಸು ಅಂದ್ರೆ ಒಳ್ಳೆಯ ಸುಚಿರ್ಭೂತ ಬುದ್ಧಿ, ಸಾತ್ವಿಕ ಬುದ್ಧಿ ತಾಯಿ. ಇನ್ನು ತಂದೆ ನಿರ್ಮಲ ಶೆಟ್ಟಿ, ಮಲರಹಿತ ಬುದ್ಧಿಯುಳ್ಳವ, ದೋಷರಹಿತ, ಪಾಪ. ಅಂಥ ತಂದೆ ತಾಯಿಗಳ ಗರ್ಭದಿಂದ ಹುಟ್ಟಿರ್ತಕ್ಕಂಥ ಯಾವ ಅಕ್ಕಮಾದೇವಿ ಜೀವನದಲ್ಲಿ ಇಂಥ ವೈರಾಗ್ಯ ಬರಲಿಕ್ಕೆ ಕಾರಣ ಆಯಿತು. ಫಲವತ್ತಾದಂಥ ಭೂಮಿಯೊಳಗೆ ಬಾಳಿ ಗಿಡ ಹಚ್ಚಿದ್ರೇ ಅದು ಗೊನಿ ಬಿಟ್ಟು ಹಣ್ಣು ತಿನ್ನಿಸ್ತದೆ ಹೊರತು ಅದು ಉಸುಕಿನಾಗ ಹಚ್ಚಿದ್ರೆ ಬೆಳೆ ಕೊಡಂಗಿಲ್ಲ. ಹಾಗೆಯೇ ಒಬ್ಬ ಮಹಾತ್ಮರು, ಶಿವಯೋಗಿಗಳು, ಶಿವಶರಣೆಯರು ಹುಟ್ಟಬೇಕಾಗಿತ್ತು ಅಂದ್ರೆ ಯಾವ ತಂದೆ ತಾಯಿಗಳ ಗರ್ಭ ಪವಿತ್ರ ಆಗಿರ್ತದ ಅದೇ ಗರ್ಭದಲ್ಲಿ ಶರಣೆಯರು ಹುಟ್ಟುತ್ತಾರೆ. ಅಂಥ ತಂದೆ ತಾಯಿಗಳ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಅಕ್ಕಮಾದೇವಿ ಸಂಚಾರ ಮಾಡ್ಕೋತ ಹೊರಟಿದ್ದಾಳೆ. ಹಸಿವೆ ಆದೊಡೆ ಭಿಕ್ಷಾ ಬೇಡ್ತೀನಿ, ತ್ರಷೆ ಆದೊಡೆ ನಾನು ಕೆರೆ ಬಾವಿಯಲ್ಲಿ ನೀರು ಕುಡಿತೀನಿ, ಮಲ್ಕೋಬೇಕಾದ್ರೆ ಹಾಳು ದೇಗಲು ಬಿದ್ದು ಗುಡಿ ಗುಂಡಾರದಲ್ಲಿ ಮಲ್ಕೋತೀನಿ. ಕಟ್ಟಿದ ಚಲೋ ಗುಡಿ ಗುಂಡಾರ ಕೇಳಿಲ್ಲ, ಹೇಳಿಲ್ಲ. ಯಾಕಂದ್ರೆ ಚಲೋ ಗುಡಿ ಗುಂಡಾರದಾಗ ಇಸ್ಪೇಟ್ ಕಂಪ್ನಿನೇ ಜಾಸ್ತಿ ಇರ್ತದೆ. ಮುರುಕ ಗುಡಿ ಗುಂಡಾರದಾಗ ಯಾಕೆ ಹೇಳಿರ್ಬೇಕು ಅಂದ್ರೆ ಅಲ್ಲಿ ಚಿಕ್ಕಾಡಿರ್ತಾವ, ಗುಂಗಾಡಿರ್ತಾವ, ಸೊಳ್ಳೆ ಇರ್ತಾವ. ಅವು ಯಾವಾಗಲೂ ನಿದ್ದೆ ಮಾಡಿಕೊಡಂಗಿಲ್ಲ, ಕಟ ಕಟ ಅಂತ ಕಡಿತಿರ್ತಾವ. ಅವು ಕಡ್ದು ಅಂದ್ರೆ ನಾನು ಯಾತ್ರಿರ್ತೀನಿ. ಯಾತ್ರಿದ್ದ ಮೇಲೆ ಚನ್ನಮಲ್ಲಿಕಾರ್ಜುನನ ನೆನೆಸ್ಲಿಕ್ಕೆ ನನಗೆ ಸಹಕಾರ ಆಗ್ತದ. ಆದ್ದರಿಂದ ಹಾಳು ದೇಗಲದಲ್ಲೇ ವಾಸ ಮಾಡ್ತೀನಿ. ಹಾಗಾದ್ರೆ ನಿನ್ನ ಜೊತೆ ಯಾರಿರ್ತಾರ? ನನಗೆ ಯಾರೂ ಬೇಕಾಗಿಲ್ಲ. ಯಾರು? ಈ ಗಂಡರನ್ನು ಒಯ್ದು ಏನಂದ್ರೆ ಜಾಲಿ ತುಂಡು ಅಂತ ಕರೆದಾಳ, ಒಲಿಯೊಳಗೆ ಇಕ್ಕಂದಾಳ. ನಿಜವಾದ ಗಂಡ ಯಾರು ಅಂತ ಕೇಳಿದ್ರೆ ಚನ್ನಮಲ್ಲಿಕಾರ್ಜುನನೇ ನನಗೆ ನಿಜವಾದ ಗಂಡ. ಅದಕ್ಕಾಗಿ ಅಕ್ಕಮಾದೇವಿ ಅಂತಾಳ, ಹೇ ಪಾಪಿ ಕೌಶಿಕ ಶರಗ ಬಿಡು. ಭಾಳ ಸುಂದರವಾಗಿ ವರ್ಣನೆ ಮಾಡೋದು. ಎಮ್ಮಿ ಒಂದು ರೋಡ್ ಪಕ್ಕದಾಗ ಬಿದ್ದು ಒದ್ದಾಳಕತ್ತದ, ಜಡ್ಡಾಗ್ಯದ.
ಯಾರೋ ಬಂದು ನನಗಿಷ್ಟು ಅನ್ನ ಹಾಕಿ ನೀರು ಕುಡಿಸಿ ಹುಲ್ಲು ಹಾಕಿ ನನಗೆ ಯಾರೋ ಜೀವದಾನ ಮಾಡ್ತಾರ ಅಂತ ರಕ್ಷಣೆ ಮಾಡ್ತಾರಂತ ಅದು ಚಿಂತೆ ಮಾಡ್ಲಿಕ್ಕತ್ತದ. ಅಲ್ಲೇ ಒಬ್ಬ ಸಮಗಾರ ಮನುಷ್ಯ ಹಾಯ್ದು ಹೊಂಟಾನ, ಅವ ನೋಡ್ತಾನ ಇದು ಯಾವಾಗ ಸಾಯ್ತದ, ಇದು ಸತ್ತಂದ್ರೆ ಒಯ್ಬೇಕು ಲೆಕ್ಕ ಹಾಕಲ್ಕತ್ತ. ಈ ಎಮ್ಮಿ ಚರ್ಮದ ಮ್ಯಾಲ ತೊಗೊಳ ಏಸು ಚಪ್ಪಲ್ ಆಗ್ತಾವ, ಏಸು ನಗಾರಿ ಆಗ್ತಾವ, ಏಸು ಬಾರ್ಕೋಲ್ ಆಗ್ತಾವ, ಇವೆಲ್ಲ ಮಾರ್ಕೊಂಡು ಬಂದೆ ಅಂದ್ರೆ ನನಗೆ ಎಷ್ಟು ರೊಕ್ಕ ಬರ್ತದ, ಜಲ್ದಿ ಸಾಯಿಲಿ ಅಂತ ಸಮಗಾರ ಚಿಂತೆ ಮಾಡ್ಲಕತ್ತಾನ. ಎಮ್ಮಿ ಚಿಂತೆ ಮಾಡ್ಲಕತ್ತದ ನಾನು ಬದುಕಬೇಕು ಅಂತ. ಈ ಸುಂದರವಾಗಿರ್ತಕ್ಕಂಥ ದೃಷ್ಟಾಂತ ನಮಗೆ ಕೊಟ್ಟು ನಮ್ಮವರಲ್ಲಿ ಮನುಷ್ಯರಲ್ಲಿ ಎರಡು ಪ್ರಕಾರ ಅದಾರ. ಧರ್ಮಿಗಳು ಕೆಲವೊಬ್ರು ಅದಾರ, ಅಧರ್ಮಿಗಳು ಕೆಲವೊಬ್ರು ಅದಾರ. ಧರ್ಮಿಗಳು ಅಂತ ಯಾರಿಗೆ ಅನ್ನಬೇಕಂದ್ರೆ ಎದ್ದು ಕೂಡಲೇ ನಾ ಏನಾದರೂ ದಾನ ಮಾಡಬೇಕು, ಪೂಜಾ ಮಾಡಬೇಕು, ಜಪ ಮಾಡಬೇಕು, ಆಶ್ರಮಕ್ಕೆ ಹೋಗ್ಬೇಕು, ಪ್ರವಚನ ಕೇಳಬೇಕು ಅಂತ ಧರ್ಮವನ್ನು ಗಳಿಸಲಿಕ್ಕೆ ಪುಣ್ಯವನ್ನು ಗಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನು ಕೆಲವೊಂದು ಮಂದಿ ಇರ್ತಾರೆ ಹೊಂಟಲ್ ನೋಡಪ್ಪ ವಿಭೂತಿ ಪಟ್ಟ ಬಡ್ಕೊಂಡು ಕಲಿಯುಗದ ಅಕ್ಕಮಹಾದೇವಿ, ಇವ್ರಿಗೇನು ದಂಧಾನೇ ಇಲ್ಲ ಅಂತ. ಕರ್ಮಿಗೊಂದು ಚಿಂತೆ, ಅವ್ರು ನಿಂದ ಮಾಡೋ ಕಂಪನಿ ಇರ್ತದ, ಪಾಪ ಮಾಡು ಕಂಪನಿ ಇರ್ತದೆ, ಅದಕ್ಕಂತಾಳೆ ಅಕ್ಕಮಹಾದೇವಿ. ಧರ್ಮಿಗೊಂದು ಚಿಂತೆ ಯಾದೊಡೆ, ಕರ್ಮಿಗೊಂದು ಚಿಂತೆ ಅಯ್ಯ. ಧರ್ಮಿ ಅಂದರೆ ಯಾರಿಲ್ಲಿ? ಅಕ್ಕಮಹಾದೇವಿ. ಚನ್ನಮಲ್ಲಿಕಾರ್ಜುನನನ್ನು ಒಲಿಸಿಕೊಳ್ಳಲು ಹೊಂದಿರತಕ್ಕಂಥ ಅಕ್ಕಮಹಾದೇವಿಗೆ ಚನ್ನಮಲ್ಲಿಕಾರ್ಜುನ ಒಲಿಯನೋ ಎಂಬ ಚಿಂತೆ. ಆದರೆ ನಿನಗೆ ನಿನ್ನ ಕಾಮದ ಚಿಂತೆ, ಶರಗ ಬಿಡೋ ಮರುಳೆ ಹುಚ್ಚ ಅಂತ ಅಕ್ಕಮಹಾದೇವಿ ಹೊರಟು ನಿಂತಳು. ಹೀಗೆ ಹೋಗ್ತಾ ಇರುವಾಗ ಕೊನೆಗೆ ಅಕ್ಕಮಹಾದೇವಿ ನಮ್ಮೆಲ್ಲರನ್ನು ತಿಳಿಸಿ ಹೇಳ್ತಾ ಇದ್ದಾಳೆ. ಏನು ಅಂತ ಕೇಳಿದ್ರೆ ಭಾಳ ಸುಂದರ ಉದಾಹರಣೆ ಕೊಟ್ಟಿದ್ದಾರೆ ಇವತ್ತು ವಚನದೊಳಗೆ. ಏನು? ಒಂದು ವೇಳೆ ನಾವು ಜಂತೂನಾಂ ನರಜನ್ಮ ದುರ್ಲಭಂ ಅಂತ ಹೇಳಿರುವ ಹಾಗೆ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಯಾವುದಾದ್ರಿದ್ರೆ ಅದು ಮನುಷ್ಯ ಶರೀರ. ಹ್ಯೂಮನ್ ಬಾಡಿ ಈಸ್ ಎ ಗ್ರೇಟೆಸ್ಟ್ ಬಾಡಿ ಇನ್ ದಿ ವರ್ಲ್ಡ್. ಈ ಜಗತ್ತಿನಲ್ಲಿನೇ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಮನುಷ್ಯ ಜನ್ಮ. ನರ ಜನ್ಮದಿಂದ ಎದೋಳು ಮಿಗಿಲುಂಟೆ ಇಲ್ಲ ಅಂತ ಉತ್ತರ ಬರ್ತದ. ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಈ ನರ ಜನ್ಮವನ್ನು ಪಡೆದುಕೊಂಡು ಬಂದ ಮೇಲೆ ಒಂದು ವೇಳೆ ನಾವು ಧರ್ಮವನ್ನು ಗಳಿಸದೇ ಇದ್ದರೆ, ಸದುಪಯೋಗ ಮಾಡಿಕೊಳ್ಳದೆ ಇದ್ರೆ ಏನಾಗ್ತದ ಅನ್ನೋದು ನಮಗೆ ಹೇಳಕತ್ತಾಳ ಆ ತಾಯಿ. ಏನು? ಮರವಿದ್ದು ಫಲವೇನು ಉದಾಹರಣೆ ಕೊಟ್ಟಿದ್ದಾಳೆ. ದೃಷ್ಟಾಂತದಿಂದ ದ್ರಾಷ್ಟಾಂತವನ್ನು ನಮಗೆ ತಿಳಿಸಿಕೊಡ್ತಾರೆ. ಉದಾಹರಣೆ ಕೊಡ್ತಾ ಇದ್ದಾಳೆ ಅಕ್ಕಮಹಾದೇವಿ. ಏನನ್ನು ತಿಳಿಸ್ಲಕ್ಕ? ಸಿದ್ಧಾಂತವನ್ನು ತಿಳಿಸ್ಲಕ್ಕ. ನಾನಿದ್ದು ಫಲವೇನು? ಚನ್ನಮಲ್ಲಿಕಾರ್ಜುನನ ಜ್ಞಾನವಿಲ್ಲದನ್ನಕ್ಕ. ನಾವು ಹುಟ್ಟಿ ಬಂದ ಮೇಲೆ ಪರಮಾತ್ಮನನ್ನು ಚನ್ನಮಲ್ಲಿಕಾರ್ಜುನನ್ನು ಕೂಡದಿದ್ದರೆ, ಅವನನ್ನು ಒಲಿಸದಿದ್ದರೆ ಏನು ಫಲ? ಉದಾಹರಣೆ ಕೊಡ್ತಾಳ. ಏನು? ಮರವಿದ್ದು ಫಲವೇನು? ಗಿಡ ಐತಿ ಆದ್ರೆ ನೆರಳಿಲ್ಲ. ಕಬೀರದಾಸರಂತಾರ. ಕಬೀರದಾಸರು ಏನು? बड़ा हुआ तो क्या हुआ, जैसे लंबे खजूर, पांती को छाया नहीं, फल लागे अति दूर. ಮರ ಅದ, ಗಿಡ ಅದ, ಆದ್ರೆ ಹಸಿದು ಬಂದವನಿಗೆ ಹಣ್ಣು ಕೊಡ್ತಾ ಇಲ್ಲ, ದಣದು ಬಂದವನಿಗೆ ನೆರಳಿಲ್ಲ. ಗಿಡ ಇದ್ದೂ ವ್ಯರ್ಥ. ಆಕಳದ, ಗೊಡ್ಡ ದನ ಅದ, ಹಾಲೇ ಕೊಡಂಗಿಲ್ಲ, ಅದು ವ್ಯರ್ಥ ಅದ. ಹಣ ಅದ, ದಾನ ಮಾಡೋ ಬುದ್ಧಿ ಇಲ್ಲ, ಅದು ವ್ಯರ್ಥ ಅದ. ಅದಕ್ಕೆ ಎಲ್ಲ ಕೊನೆಗೆ ಹೇಳ್ತಾ ಏನಂತಾಳೆ ಅಕ್ಕಮಹಾದೇವಿ? ನಾನಿದ್ದು ಫಲವೇನೋ ಚನ್ನಮಲ್ಲಿಕಾರ್ಜುನ ನಿಮ್ಮ ಜ್ಞಾನವಿಲ್ಲದನ್ನಕ್ಕ. ಈ ರೀತಿಯಾಗಿ ಅಕ್ಕಮಹಾದೇವಿ ಕೊನೆಯದಾಗಿ ಪರಮಾತ್ಮನನ್ನು ಒಲಿಸ ಬಂದ ಕಾಯ. ಬಸವಣ್ಣವರಂತಾರ ಒಂದು ಮಾತು. ಏನು? ಕೂಡಲ ಸಂಗಮ ದೇವರ ನೊಲಿಸ ಬಂದ ಪ್ರಸಾದ ಕಾಯ ಕೆಡಿಸಲಾಗದು ಅನ್ನುವಂಥ ಮಾತನ್ನೇ ಅಕ್ಕಮಹಾದೇವಿ ಈ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ನಾವು ಚನ್ನಮಲ್ಲಿಕಾರ್ಜುನನ್ನು ಒಲಿಸಿಕೊಳ್ಳುವುದೇ ಆದ್ಯ ಕರ್ತವ್ಯದ. ಒಂದು ವೇಳೆ ಆ ಪರಮಾತ್ಮನನ್ನು ಒಲಿಸಿಕೊಳ್ಳೋದೇ ಇದ್ದರೆ ಮನುಷ್ಯ ಜನ್ಮ ಬಂದಿದ್ದಕ್ಕೂ ಕೂಡ ಅದು ವ್ಯರ್ಥ ಆಗ್ತದೆ ಅನ್ನೋ ಮಾತನ್ನು ಹೇಳ್ಕೊಂಡು ಬಂದಿದ್ದಾರೆ. ಕೊನೆಯದಾಗಿ ಒಂದು ದೃಷ್ಟಾಂತ. ಒಬ್ಬ ರಾಜ
ನೆರೆ ರಾಜ್ಯದ ಮ್ಯಾಲ ಯುದ್ಧಕ್ಕೆ ಹೋಗಿರ್ತಾನೆ. ರಾಜ್ಯವನ್ನು ಗೆದ್ದ. ಭಾರಿ ಸಂಪದ್ಭರಿತವಾಗಿರ್ತಕ್ಕಂಥ ರಾಜ್ಯ ಅದು. 4 ಪತ್ನಿಯರು ರಾಣಿಯರಿದ್ದರು. ಭಾಳ ಸಂತೋಷ ಆಗಿ ಮುತ್ತು ರತ್ನ ಭಂಡಾರಗಳನ್ನು ಕೂಡಿರ್ತಕ್ಕಂಥ ರಾಜ್ಯ ತನ್ನದಾಗಿರಿಸಿಕೊಂಡು ಕೊನೆಗೆ ಖುಷಿಯಿಂದ ಸಂತೋಷದಿಂದ ತನ್ನ ರಾಜ್ಯಕ್ಕೆ ಬರಬೇಕು ಅಂತ ತಯಾರಾದ. ಎಲ್ಲ ಪತ್ನಿಯರು ರಾಣಿಯರು ನೆನಪಾಯಿತು. ಎಲ್ಲರದು ನೆನಪಾದ ಕೂಡಲೇ ಎಲ್ಲರಿಗೆ ಪತ್ರ ಬರದ, ಯಾರ್ಯಾರಿಗೆ ಏನೇನು ಬೇಕು ಹೇಳ್ರಿ, ನಾನು ತೊಗೊಂಬರ್ತೀನಿ ನಿಮಗೆ ಅಂತ ಪತ್ರ ಬರೆದು ಕೂಡಲೇ ಎಲ್ಲ ರಾಣಿಯರು ಬರೆದ್ರು. ಹಾಗೆ ನಿಮ್ಮ ಪತಿದೇವರು ಕಾಸಿಗೆ ಹೋದ ಮ್ಯಾಲ ಅವರು ನಿಮಗೆ ಕೇಳಿದ್ರು ಫೋನ್ ಮಾಡಿ ಏನೇನು ತರಬೇಕು ಅಂದಾಗ ನೀವು ಕೇಳ್ತೀರಿ, ನಮಗೆ ಕಾಂಚೀವರಂ ನಿಮ್ಗೆ ಹೇಗೆ ಬೇಕಾಗಿದ್ದು ಸಾಮಾನ್ಯ ನೀವು ಹೇಳ್ತೀರಿ, ಬರೆದು ಹಾಕ್ತೀರಿ. ಹಾಗೆ ಅವರು ಬರೆದು ಹಾಕಿದ್ರು, ನನಗೆ ಇಂಥದ್ದು ಬೇಕು ಮುತ್ತು ರತ್ನ ಅವ್ರವ್ರು ಬೇಕಾದ ಎಲ್ಲ ಲಿಸ್ಟ್ ಮಾಡಿ ಕಳಿಸಿದ್ರು. ಆದರೆ ಚಿಕ್ಕ ರಾಣಿ ಸಣ್ಣ ರಾಣಿ ಆಕಿನೂ ಒಂದು ಬರೆದಳು, ಪತ್ರ ಬರೆದು ಆಕಿನೂ ಕಳಿಸೋಳು. ಎಲ್ಲ ಬಿಚ್ಚಿ ನೋಡಿದು ಕೂಡಲೇ ಎಲ್ಲ ರಾಣಿಯರದು 8-10 ವಸ್ತುಗಳು ಬರೆದಿದ್ದು. ಆದರೆ ಚಿಕ್ಕ ರಾಣಿ ಮಾತ್ರ ಏನು ಬರೆದಿರಲ್ಲ, ಕೇವಲ ಒಂದೇ ಒಂದು ಅಂಕಿತ್ತು. ರಾಜ ಅಂದ, ಎಷ್ಟು ಹುಚ್ಚದಿದು ಅಂದ. ಪ್ರೀತಿ ಇರೋದೇ ಸಣ್ಣ ರಾಣಿ ಮೇಲೆ ಇದ್ದವ. ಆದರೆ ಎಲ್ಲ ರಾಣಿಯರು ಏನೇನು ಕೇಳಿದ್ರು ಎಲ್ಲ ಪ್ಯಾಕ್ ಮಾಡಿಸದವ್ರು ಈ ಸಾಮಾನುಗಳು. ಆದ್ರೆ ಈ ಸಣ್ಣ ರಾಣಿ ಏನೂ ಬರದೇ ಇಲ್ಲ, ಬರೀ ಒಂದು ಗೀಟ್ ಹಾಕ್ಯದ ಅಂದವ. ಮಂತ್ರಿ ನೋಡ್ದ, ಇಲ್ರಿ ಎಲ್ಲ ರಾಣಿಯರ್ಕಿಂತಲೂ ಸಣ್ಣಕ್ಕಿನೇ ಹುಷಾರದಾಳ್ರಿ ಅಂದವ. ಜಾಣದಾಳ ಅದು ಹಂಗ ಅಂದವ. ಆಕಿ ಏನೂ ಬೇಡಿಲ್ರಿ, ಒಂದೇ ಕೇಳ್ಯಾಳ. ಏನೊಂದು ಕೇಳಿದ್ರೆ ಸಾಕ್ಷಾತ್ ರಾಜರು ನೀವೇ ನನ್ನ ಮನೆಗೆ ಬರಬೇಕು ಅಂತ ಬೇಡ್ಕೊಂಡಿದ್ದಾಳೆ. ಎಲ್ಲಿ ನೀವು ಹೋಗ್ತೀರಿ ಅಲ್ಲೆಲ್ಲ ಸಾಮ್ರಾಜ್ಯ ಸುಖ ಸಂಪತ್ತು ಹೆಂಗೆ ಬರ್ತದಲ್ಲ, ಹಾಗೇ ಅವ್ರು ಯಾರ್ಯಾರು ಬೇಡ್ಯಾರ ಅವ್ರಿಗೆ ಕೊಟ್ಟು ಕಳಿಸ್ರಿ, ನೀವು ಮಾತ್ರ ಚಿಕ್ಕ ರಾಣಿ ಮನೆಗೆ ಹೋಗ್ರಿ ಅಂದಾಗ ಭಾಳ ಸಂತೋಷ ಆಗಿ ರಾಜ ಆಕಿ ಚಿಕ್ಕ ರಾಣಿ ಮನೆಗೆ ಹೋಗ್ತಾನಂತ ದೃಷ್ಟಾಂತ ಹೇಳೋಕ್ಕೆ ತಾತ್ಪರ್ಯ ಏನಂತ ಕೇಳಿದ್ರೆ, ಎಲ್ಲಿ ಪರಮಾತ್ಮ ಅದನ ಅಲ್ಲಿ ಸರ್ವ ಸುಖ ಶಾಂತಿ ನೆಮ್ಮದಿ ಅದ. ಅದಕ್ಕೋಸ್ಕರವಾಗಿ ಮನುಷ್ಯ ಜನ್ಮ ಬಂದ ಮೇಲೆ ನಾವು ಪರಮಾತ್ಮನನ್ನು ಚನ್ನಮಲ್ಲಿಕಾರ್ಜುನ ಒಲಿಸಿಕೊಳ್ಳುವುದೇ ನಿಜವಾದ ಕರ್ತವ್ಯ. ಅದು ಮಾಡದೇ ಇದ್ದರೆ ನಮ್ಮ ಜೀವನ ವ್ಯರ್ಥ ಆಗ್ತದೆ ಅನ್ನುವಂಥ ಮಾತನ್ನು ಅಕ್ಕಮಹಾದೇವಿ ಸವಿಸ್ತಾರವಾಗಿ ಅನೇಕ ಉದಾಹರಣೆಗಳನ್ನು ಮೂಲಕ ಕೊಟ್ಟು ನಮ್ಮೆಲ್ಲರಿಗೂ ನಿರೂಪಣೆ ಮಾಡಿದ್ದಾಳೆ. ಅಂಥ ಅಕ್ಕಮಹಾದೇವಿಯ ಸದ್ಗುಣಗಳು ಆಚಾರ ವಿಚಾರಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಕೂಡ ಧನ್ಯರಾಗೋಣ ಅಂತ ಹೇಳ್ತಾ, ಅಂಥ ಒಂದು ಬುದ್ಧಿಜಿಯವರು ಎಲ್ಲ ಪೂಜ್ಯರು ನಿಮ್ಮೆಲ್ಲರೂ ಕೊಟ್ಟು ಸದೈವ ಆಶೀರ್ವದಿಸಲಿ ಅಂತ ಹೇಳ್ತಾ, ನಮ್ಮನ್ನು ಕರೆಸಿ 4-6 ನುಡಿಗಳನ್ನು ಅನುಭವವನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಮ್ಮ ವಾಣಿಗೆ ವಿರಾಮ ಮಾಡ್ತಾ ಇದ್ದೇವೆ. ಹರೋಂ ತತ್ಸತ್, ಹರೋಂ ತತ್ಸತ್.